ಸಿದ್ಧ್ಯಂತಿ ಚ ಮನೋರಥಾಃ ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣ ನಮೋ ಭಗವತೇ ಪುರುಷಾಯ ತುಭ್ಯಂ ನಮೋ ಮಹಾಭ್ಯ. ಪರಮಾತ್ಮನ ಪಾದಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ರಮಾನಂದ ಹೆಗ್ಡೆ ಅವರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾರ್ಯಾರು ಜಾಯಿನ್ ಆಗಿದ್ದೀರೋ ಎಲ್ಲರಿಗೂ ಸಹ ಪರಮಾತ್ಮನ ಪರಮಾನುಗ್ರಹ ಆಗಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡ್ತಾ ವಿಷ್ಣು ಸಹಸ್ರನಾಮದ ಬಗ್ಗೆ 4 ಚಿಂತನೆಗಳನ್ನು ನಡೆಸೋಣ ಅಂತ ಹೇಳ್ತಿದ್ದೇನೆ. ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮರು ಒಂದು ಮಾತು ಹೇಳ್ತಾರೆ, ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶ್ಚ ವ್ಯಾಧಿಷು ವರ್ತಮಾನಾ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ಆರ್ತರಾಗಿರಲಿ, ವಿಷಣ್ಣರಾಗಿರಲಿ, ವಿಷಾದದಲ್ಲಿರಲಿ, ದುಃಖದಲ್ಲಿರಲಿ, ದುಗುಡದಲ್ಲಿರಲಿ, ಕಣ್ಣೀರಿನಲ್ಲಿರಲಿ, ಆಯಾಸದಲ್ಲಿರಲಿ, ಘೋರೇಶ ವ್ಯಾಧಿಷು ಘೋರ ವ್ಯಾಧಿಗಳಿಂದ, ರೋಗ ರುಜಿನಗಳಿಂದ, ಆದಿ ವ್ಯಾಧಿಗಳಿಂದ, ಉಲ್ಬಣವಾದ ಕಾಯಿಲೆಗಳಿಂದ ನರಳ್ತಾ ಇರಲಿ, ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ. ಇಂಥ ದುಃಖ ಇದ್ದಾಗ, ರೋಗ ಇದ್ದಾಗ, ತೊಂದರೆ ಇದ್ದಾಗ, ಭಯ ಇದ್ದಾಗ, ಪಾಪ ಬಂದಾಗ, ಶಾಪ ಬಂದಾಗ, ವಿಚಿತ್ರ ತಾಪತ್ರಯಗಳು ಬಂದಾಗ, ಇನ್ನೇನು ಮುಂದೆ ದಾರಿನೇ ಇಲ್ಲ ಅಂದಾಗ ನಾರಾಯಣ, ಕೃಷ್ಣ, ರಾಮ, ಗೋವಿಂದ, ಮುಕುಂದ, ಕೇಶವ ಈ ಒಂದು ನಾರಾಯಣ ಶಬ್ದ ಒಂದು ಹೇಳಿದ್ರೆ ಸಾಕು, ವಿಮುಕ್ತ ದುಃಖ, ಎಲ್ಲ ದುಃಖಗಳಿಂದ ಮುಕ್ತರಾಗ್ತೀರಾ. ಅಷ್ಟೇ ಅಲ್ಲ, ಸುಖಿನೋ ಭವಂತು. ತಾನಾಗಿ ತಾನೇ ಸುಖದ ಬಾಗಿಲು, ಹರ್ಷದ ಬಾಗಿಲು, ಸಂತೋಷದ ಬಾಗಿಲು, ಸಂಭ್ರಮದ ಬಾಗಿಲು, ಸಡಗರದ ಬಾಗಿಲು, ಸಂತೃಪ್ತಿಯ ಬಾಗಿಲು ಸಮೃದ್ಧವಾಗಿ ತೆಕ್ಕೊಳ್ಳುತ್ತೆ. ನಾರಾಯಣ ಅಂತಂದ್ರೆ ಒಂದು ನಾಮಸ್ಮರಣೆಗೆ ಇಷ್ಟು ಶಕ್ತಿ ಇತ್ತು ಅಂತಂದ್ರೆ 1,000 ನಾಮಗಳಿಗೆ ಎಷ್ಟು ಅನಂತ ಶಕ್ತಿ, ಅಪಾರ ಶಕ್ತಿ, ಅನುಪಮ ಶಕ್ತಿ ಇರುತ್ತೆ. ಈ ವಿಷ್ಣು ಸಹಸ್ರನಾಮ ಏನು ವಿಶೇಷ? ಭೀಷ್ಮರು ಹೇಳ್ತಾರೆ ಫಲಶ್ರುತಿನಲ್ಲಿ, ದುರ್ಗಾಣ್ಯತಿ ತರತ್ಯಾಶು, ಅತಿ ದುರ್ಗಮವಾಗಿರತಕ್ಕಂತಹ, ವಿಚಿತ್ರವಾಗಿರತಕ್ಕಂತಹ ಬೆಟ್ಟ ಪರ್ವತಗಳಂತಹ ಕೋಟಲೆಗಳು, ಕಷ್ಟಗಳು, ತೊಂದರೆಗಳ ಪರ್ವತ ಅಡ್ಡ ಬಂದ್ಬಿಟ್ರು ಕೂಡ ಅದರಿಂದ ದಾಟಿಸತಕ್ಕಂಥ, ತಾರಣ ಅಂದ್ರೆ ದಾಟಿಸತಕ್ಕಂಥ ಶಕ್ತಿ ಇರತಕ್ಕಂತಹ ಅದ್ಭುತ ವಿಷ್ಣು ಸಹಸ್ರನಾಮ. ಏನೂ ನನಗಾಗಲ್ಲಪ್ಪ ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತಿದ್ದಾಗ, ವಿಚಿತ್ರವಾಗಿರತಕ್ಕಂಥ ಸನ್ನಿವೇಶಗಳು ಎದುರಿಸಿದಾಗ, ನನ್ನ ಕೈಯಲ್ಲಾಗದೇ ಇಲ್ಲ ಅನ್ನತಕ್ಕಂಥ ಒಂದು ಡಿಪ್ರೆಷನ್ಗೆ ಹೊರಟೋಗಿದ್ದಾಗ, ಖಿನ್ನತೆ ಶಿಥಿಲತೆ ಹೊರಟೋಗಿದ್ದಾಗ, ಮನೋವ್ಯಾಧಿಗಳಿಂದ ಒದ್ದಾಡ್ತಾ ಇರುವಾಗ, ದೇಹದ ವಿಕಾರಗಳಿಂದ ಅನಾರೋಗ್ಯದಿಂದ ಬಳಲ್ತಾ ತೊಳಲ್ತಾ ಒದ್ದಾಡ್ತಾ ಇರುವಾಗ ಬೇರೆ ದಾರಿ ಏನೂ ಕಾಣಲಿಲ್ಲ ಅಂತಂದ್ರೆ ಅತ್ಯಂತ ಸುಖವಾಗಿ ಪರಮಾತ್ಮ ಬಂದು ಕೈ ಹಿಡಿದು ಕರ್ಕೊಂಡು ಹೋಗತಕ್ಕಂಥದ್ದು ಅವನ ನಾಮಸ್ಮರಣೆ. ಯಾವ ಸ್ಮರಣೆ ಮಾಡಬೇಕು? ಬೇಕಾದಷ್ಟಿದೆಯಲ್ಲಪ್ಪ. ಎಷ್ಟು ಸ್ತೋತ್ರಗಳಿದೆ ಅಂತಂದ್ರೆ, ಭೀಷ್ಮರು 54 ದಿನ ಧರ್ಮರಾಜನಿಗೆ ಅಂತ ಸ್ತೋತ್ರ ಹೇಳ್ತಾರೆ. ಭೀಷ್ಮರಿಗೆ ಧರ್ಮರಾಜ ಹೇಳ್ತಾನೆ, ತಾತ ನಿನ್ನ ಸ್ತೋತ್ರ ಸಾಗರ ಕಡು, ನೀನು ಸಮುದ್ರ ಸ್ತೋತ್ರದ್ದು. ಯಾವ ಸ್ತೋತ್ರ ಹೇಳ್ಕೋಬೇಕು? ಯಾವ ಸ್ತೋತ್ರವನ್ನು ಹೇಳ್ಕೊಂಬದ್ರಿಂದ ಅತ್ಯಂತ ಶ್ರೇಷ್ಠ ಧರ್ಮವನ್ನು ಪರಿಪಾಲಿಸ್ತಿರೋ ಆ ಸ್ತೋತ್ರವನ್ನು ಹೇಳ್ಕೋಬೇಕು. ಯಾವುದಪ್ಪ ಅದು? ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋತಃ. ಧರ್ಮರಾಜ ಕೇಳ್ತಾನೆ, ಯಾವುದು ಶ್ರೇಷ್ಠ ಧರ್ಮ ಕಲಿಯುಗದಲ್ಲಿ? ವಿಷ್ಣು ಸಹಸ್ರನಾಮ ಒಂದೇ ಶ್ರೇಷ್ಠ ಧರ್ಮ, ಸ್ಪಷ್ಟವಾಗಿ ಭೀಷ್ಮಾಚಾರ್ಯ ಹೇಳ್ತಿದ್ದಾರೆ. ಅದಕ್ಕೆ ಹತ್ತಿರವಾಗಿರತಕ್ಕಂಥದ್ದು, ಅದರಷ್ಟೇ ಒಂದು ಸಶಕ್ತ ಬಲಿಷ್ಠವಾಗಿರತಕ್ಕಂಥದ್ದು ಇನ್ಯಾವುದಾದ್ರೂ ಇದೆಯಾ ತಾತ ಅಂದಾಗ, ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕ ತಮೋಮತಃ. ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಧರ್ಮ, ಉತ್ಕೃಷ್ಟವಾಗಿರತಕ್ಕಂಥ ಧರ್ಮ ವಿಷ್ಣು ಸಹಸ್ರನಾಮ ಕಲಿಯುಗದಲ್ಲಿ. ಈಗ ಧರ್ಮರಾಜ ಯುದ್ಧದಲ್ಲಿ ಗೆದ್ರೂ ಸಹ ಅವನಿಗೆ
ಅಧಿಕಾರವನ್ನ ಹಿಡಿಕೊಂಬದಿಕ್ಕೆ, ಸಿಂಹಾಸನದಲ್ಲಿ ಕೂತ್ಕೊಂಬದಿಕ್ಕೆ, ಕಿರೀಟ ಇಟ್ಟುಕೊಂಬದಿಕ್ಕೆ ಮನಸ್ಸು ಬಗ್ಗತಾ ಇಲ್ಲ. ಎಲ್ಲರೂ ಬಾ, ಸಮಯ ಆಯ್ತು, ನೀನು ಸಿಂಹಾಸನ ಆರೂಢನಾಗು, ಚಕ್ರವರ್ತಿ ಆಗುವಂತೆ ಕರೀತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಖಿನ್ನತೆಗೆ ಒಳಗಾದ, ಬೇಸರಕ್ಕೆ ಒಳಗಾದ, ಬವಣೆ ಬಂದ, ಜಿಗುಪ್ಸೆಗೆ ಬಂದ, ಕಿರೀಟ ತೆಗೆದ, ವಜ್ರಕವಚ ತೆಗೆದ, ಕತ್ತಿ ಕಠಾರಿ ಎಲ್ಲ ತೆಗೆದ, ನಿರ್ವಿಣ್ಣನಾಗ ನಿಂತ. ಎಲ್ಲ ಬಂದು ನೋಡುತ್ತಾರೆ, ಎಲ್ಲ ಕಿತ್ತಾಕಿದಾನೆ. ಅಪ್ಪ, ಎಲ್ಲಿ ಜನ ಎಲ್ಲ ಕಾಯ್ತಿದ್ದಾರೆ ಕಣೋ, ನೀನು ಈಗ ಚಕ್ರಾಧಿಪತ್ಯ ಸ್ವೀಕಾರ ಮಾಡ್ಬೇಕು ಬಾ ಹೇಳ್ತಾನೆ. ಗುರುಗಳನ್ನು ಕೊಂದೆ, ಬಂಧುಗಳನ್ನು ಕೊಂದೆ, ಬಾಂಧವರನ್ನು ಕೊಂದೆ, ಮಕ್ಕಳನ್ನು ಕೊಂದೆ, ದಯಾದಿಗಳನ್ನ ಕೊಂದೆ, ಆಚಾರ್ಯರನ್ನ ಕೊಂದೆ, ಎಲ್ಲರನ್ನು ಕಗ್ಗೊಲೆ ಮಾಡಿಬಿಟ್ಟಿದ್ದೀನಿ. ಇಂಥ ಪಾಪಾತ್ಮ ನಾನು, ಪಾಪಿಷ್ಠ ನಾನು, ಮಹಾಪಾಪಿ ನಾನು. ಈ ಪಾಪಕ್ಕೆ ತಾಪತ್ರೆ ಪ್ರಾಯಶ್ಚಿತ್ತ ಇಲ್ಲ. ನಾನು ಸಿಂಹಾಸನ, ಪವಿತ್ರವಾದ ಸಿಂಹಾಸನ ಇದು, ಅದನ್ನ ಕೂತು ಅಪವಿತ್ರ ಮಾಡಲ್ಲ. ಆದ್ದರಿಂದ ಈ ಎಲ್ಲ ಸಂಭ್ರಮವನ್ನ ರದ್ದು ಮಾಡಿ ಮತ್ತೆ ವನವಾಸ ಕೊಟ್ಟೋಣ. ಆಗ ದ್ರೌಪದಿ ಬುದ್ಧಿ ಹೇಳ್ತಾಳೆ, ನಕುಲ ಸಹದೇವ ಬುದ್ಧಿ ಹೇಳ್ತಾರೆ, ಅರ್ಜುನ ಭೀಮ ಬುದ್ಧಿ ಹೇಳ್ತಾರೆ, ದ್ರೌಪದಿ ಬುದ್ಧಿ ಹೇಳ್ತಾಳೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬುದ್ಧಿ ಹೇಳ್ತಾನೆ. ಕೃಷ್ಣ ಬುದ್ಧಿ ಹೇಳಿದಾಗ್ಲೂ ಕೂಡ ಧರ್ಮರಾಜನಿಗೆ ವಿಶ್ವಾಸ ಬರಲಿಲ್ಲ, ಅವಿಶ್ವಾಸಕ್ಕೆ ಒದ್ದಾಡ್ದ. ಆ ಕೃಷ್ಣನ ಮಾತಿನಲ್ಲಿ ಅವಿಶ್ವಾಸ ತೋರಿಸಿರೋದ್ರಿಂದ ಧರ್ಮರಾಜ ಏನು ಪಾಡುಪಡ್ಬೇಕಾಯ್ತು ಅಂದ್ರೆ, ಎಲ್ಲ ಮಹಾಭಾರತ ಎಲ್ಲ ಮುಗಿದು, ಇವರ ಆಳ್ವಿಕೆ ಎಲ್ಲ ಮುಗಿದು, ಎಲ್ಲರಿಗೂ ವಯಸ್ಸುಗಳಾಗಿ ಅವ್ರ ಹಿಮಾಲಯದ ಹತ್ರ ಹೊರಟಾಗ, ಕಡೆಯೇ ಅವರ ಪ್ರಯಾಣ ಪ್ರಾರಂಭ ಆಗ ಮೌನವಾಗಿ ಎಲ್ಲರೂ ನಾರುಮಡಿಯನ್ನ ಉಟ್ಟರು, ಅನ್ನಾಹಾರಗಳನ್ನ ಬಿಟ್ಟರು, ಹಿಮಾಲಯದ ಕಡೆಗೆ ಹೆಜ್ಜೆ ಇಟ್ಟರು, ನಿಶ್ಶಬ್ದವಾಗಿ ಹೋಗ್ತಾ ಇದ್ದಾರೆ. ಹೋಗ್ತಾ ದ್ರೌಪದಿ, ನಕುಲ, ಸಹದೇವ, ಅರ್ಜುನ, ಭೀಮ ಎಲ್ಲರ ದೇಹಗಳು ಬಿತ್ತು. ಧರ್ಮರಾಜ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಿಮಾಲಯದ ತುತ್ತ ತುದಿಗೆ ಬಂದ ದೇವಲೋಕದ ದೇವರಥ ಇಳಿತು. ದೇವ ದೂತರುಗಳು ರಥದ ಬಾಗಿಲು ತೆಗೆದು ಸ್ವಾಗತ ಮಾಡಿದ್ರು ಧರ್ಮರಾಜನಿಗೆ. ಧರ್ಮರಾಜ ಹೆಜ್ಜೆ ಇಟ್ಟ. ಅವನ ಜೊತೆನಲ್ಲಿ ಬಂದಿರತಕ್ಕಂತ ಅವನ ಪತ್ನಿ, ಅವನ ಸೋದರರು ದೇಹ ಬಿದ್ದರೂ ಸಹ ಅವನ ಜೊತೆಯಲ್ಲಿ ಒಂದು ನಾಯಿ ನಡ್ಕೊಂಡು ಬರ್ತಾ ಇತ್ತು. ವಿನಾಕಾರಣ ಅವನೇನು ಪಾಪ ಕೇಳಲಿಲ್ಲ, ಅದು ಬಂತು, ಅಷ್ಟು ಪ್ರೀತಿ ಮಾಡಿಕೊಂಡು ಕಡೇ ಗಳಿಗೆವರೆಗೂ ಬಂದಿದೆ. ಅದು ಇವನ್ ಜೊತೆನಲ್ಲಿ ದೇವರತ್ತ ಹತ್ತಕ್ಕ ಬಂತು. ಆಗ ದೇವದೂತರುಗಳು ಹೇಳಿದರು, ದೇವಲೋಕದಲ್ಲಿ ನಾಯಿಗಳಿಗೆ ಪ್ರವೇಶವಿಲ್ಲ, ನೀನು ಒಬ್ಬನೇ ಹತ್ತು. ಧರ್ಮರಾಜ ಒಂದು ಮಾತು ಹೇಳ್ದ, ನನ್ನ ಜೀವಿತ ಕಾಲದಲ್ಲಿ ಕೋಟಿ ಕೋಟಿ ಜನ ಬಂದರು, ಎಲ್ಲ ಹೋದ್ರು, ಯಾರೂ ನೆನಪಿಟ್ಕೊಳ್ಳಿಲ್ಲ. ಕಡೆಗೆ ನನ್ನ ಪತ್ನಿ ಹೋದ್ಲು, ಸೋದರರು ಹೋದ್ರು, ಸ್ನೇಹಿತರು ಹೋದ್ರು, ಒಬ್ಬಂಟಿ ನಾನು ಒಬ್ಬನೇ ಇಲ್ಲಿವರೆಗೂ ಬಂದಾಗ ವಿನಾಕಾರಣ, ಯಾವುದೇ ಒಂದು ಕಾರಣ ಇಲ್ಲದೆ ಆ ಒಂದು ನಾಯಿ ನನ್ನ ಜೊತೆನಲ್ಲಿ ನಡ್ಕೊಂಡ್ ಬಂದಿದೆ. ಅದನ್ನ ಇಲ್ಲೇ ಬಿಟ್ಬಿಟ್ಟು ನಾನೊಬ್ಬ ದೇವಲೋಕಕ್ಕೆ ಬಂದು ಏನ್ ಮಾಡ್ಲಿ? ಅನ್ಯಾಯ ಅಲ್ವಾ ಅದು? ನಾಯಿಗೂ ನನ್ನ ಜೊತೆಯಲ್ಲಿ ದೇವಲೋಕಕ್ಕೆ ಕರ್ಕೊಂಡ್ ಬರೋದಿಕ್ಕೆ ಅವಕಾಶ ಇದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ಇರ್ತೀನಿ. ಈ ಮಾತು ಕೇಳಿದ ತಕ್ಷಣ ನಾಯಿ ಯಮಧರ್ಮ ಆಯ್ತು. ಯಮಧರ್ಮ ಹೇಳ್ದ, ಈಗ ಇದು ನಿನಗೆ ಕಡೆ ಅಗ್ನಿ ಪರೀಕ್ಷೆ ಇಟ್ಟಿದ್ದೆ. ನನಗೆ ರಥ ಸಿಕ್ಕರೆ ಸಾಕು, ಹತ್ತು ಹೋಗ್ತಾ ಇರೋಣ, ನನಗೆ ಸಂಬಂಧ ಇಲ್ದಿರೋ ನಾಯಿ ವಿಚಾರ ನನಗೆ ಹಾಕಿ ಅಂತ ಎಲ್ಲರ ಮನಸ್ಥಿತಿ, ಮನೋಧರ್ಮ, ಮನೋಭಾವ ಹಾಗೆ ಇರುತ್ತೆ. ಆದ್ರೆ ನೀನು ಇಲ್ಲೂ ಧರ್ಮವನ್ನು ಬಿಡಲಿಲ್ಲ, ಕಡೆಗಳಿಗೆ ಒಳಗೂ ಕೂಡ. ಆದ್ರಿಂದ ಬಾ ಅಂತ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು. ಸ್ವರ್ಗದಲ್ಲಿ ಹೋಗ್ತಾನೆ, ನೋಡ್ತಾನೆ, ಹಂಸತುಲಿಕ ತಲುಪದ ಮೇಲೆ ಕೂತ್ಕೊಂಡು ವೈಭವ ವಿಜೃಂಭಣೆ ಅಟ್ಟಹಾಸ್ಯಗಳಿಂದ ಇದ್ದು ಅಂತ ಯಾರು ಅಂತ ಸರಿಯಾಗಿ ನೋಡ್ತಾನೆ. ಸ್ವರ್ಗಲೋಕದಲ್ಲಿ ದುರ್ಯೋಧನ. ಅವರು ದೇವದೂತರುಗಳಿಂದ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ. ಸರೋವರ, ಜಲಕೇಡಿ, ಜಲಕ್ರೀಡೆ ನಡೀತಾ ಇದೆ. ಅಲ್ಲಿ ನೋಡ್ತಾನೆ, ಯಾರಪ್ಪ ಜಲಕ್ರೀಡೆ ಮಾಡ್ತಿರೋ ಅಂತ ನೋಡಿದ್ರೆ ದುಶ್ಯಾಸನ. ಇದೇನಿವ್ರೆ ನನ್ನ ಸೋದರರು ಎಲ್ಲಿ ಅಂತಂದ. ದೇವದೂತರು ಹೇಳಿದ್ರು, ಯಾಕೆ ಖರ್ಚುಕೊಳ್ತೀಯಪ್ಪ? ನಿನ್ನ ಸೋದರರಿಗೆ ನರಕದಲ್ಲಿ ಅವರಿಗೆ
ಕರುಣಿಸಿದೀವಿ. ಅವ್ರಿಗೆ ನರಕ ಅಲರ್ಟ್ ಆಗಿದೆ, ನರಕಕ್ಕೆ ಹೋಗಿದ್ದಾರೆ. ನನ್ನ ಸೋದರನ್ನ ನೋಡ್ಲೇಬೇಕೀಗ. ಅವ್ರು ಹೇಳ್ತಾರೆ, ಸ್ವರ್ಗಕ್ಕೂ ನರಕಕ್ಕೂ ಒಂದೇ ಒಂದು ಸುರಂಗ ಇದೆ, ಕಠಿಣತಮವಾಗಿರತಕ್ಕಂತಹ ಪ್ರಯಾಣ. ಅಲ್ಲಿ ಅದ್ ನುಸುಳಿಕೊಂಡು ಹೋಗಬೇಕು, ದುರ್ವಾಸನೆ, ಅದು ಬದುಕು ಬರದೇ ಕಷ್ಟ, ಹೋಗೋದ್ ಕಷ್ಟನಪ್ಪ. ಎಷ್ಟೇ ಕಷ್ಟ ಆಗಲಿ ಧರ್ಮಕ್ಕಾಗಿ ಜೀವ ಕೊಟ್ಟಿರ್ತಕ್ಕಂಥ ನನ್ನ ಸೋದರ ದರ್ಶನ ಮಾಡ್ಬೇಕು, ನಡಿ ಕರ್ಕೊಂಡು ಹೋಗಿ. ಆಗ ತೆವಳತಾ, ನರಳತಾ, ಒದ್ದಾಡ್ಕೊಳ್ತಾ, ಆ ಕೆಟ್ಟ ದುರ್ಗಂಧದಿಂದ ಅದನ್ನ ಅನುಭವಿಸ್ಕೊಂಡು ಅಂತೂ ಇಂತೂ ನರಕಲೋಕಕ್ಕೆ ಬಂದ. ನರಕಲೋಕದಲ್ಲಿ ಒಂದೊಂದು ಜೀವ ಅನುಭವಿಸ್ತಿರತಕ್ಕಂಥ ಶಿಕ್ಷೆಗಳು, ಅಯ್ಯೋ ಅಮ್ಮ ಅಂತ ಅವ್ರು ಕಿರಿಸ್ತಾ ಇರತಕ್ಕಂಥ ವಿಚಿತ್ರ ನೋವು. ಆ ಮಧ್ಯದಲ್ಲಿ ಒಂದು ಧ್ವನಿ ಬಂತು, ಇವನ ಸೋದರನ ಧ್ವನಿ. ಅಣ್ಣ, ನೀನು ಬಂದಿರಬೇಕು ಅಂತ ಕಾಣುತ್ತೆ. ನಿನ್ನ ದೇಹವನ್ನು ಸೋಕಿರತಕ್ಕಂತಹ, ಸ್ಪರ್ಶ ಮಾಡಿರತಕ್ಕಂತಹ ಗಾಳಿ ನಮ್ಮ ಸ್ಪರ್ಶ ಮಾಡ್ತಾ ಇದೆ, ನಮ್ಮ ಬಾಧೆ ಕಡಿಮೆ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿದೆ, ಉರಿ ಕಡಿಮೆ ಆಗ್ತಿದೆ, ದುಃಖ ಕಡಿಮೆ ಆಗ್ತಿದೆ. ನೀನ್ ಇಲ್ಲೇ ಇರಣ್ಣ, ನೀನು ಹೋಗ್ಬೇಡ ಅಣ್ಣ, ಇಲ್ಲೇ ಇರೋ ಅಷ್ಟೊತ್ತು ನಮಗೆ ಈ ನೋವು ಯಾತನೆ ಸ್ವಲ್ಪ ಕಡಿಮೆ ಆಗುತ್ತೆ, ಹೋಗ್ಬೇಡ ಅಣ್ಣ. ಆಗ ಧರ್ಮರಾಜ ಎಲ್ಲ ನೋಡ್ಕೊಂಡು ಬರ್ತಾನೆ. ಎಲ್ಲ ಒಬ್ಬೊಬ್ಬರು ಒದ್ದಾಟಗಳನ್ನ, ನರಳಾಟಗಳನ್ನ, ತುಳುಲಾಟಗಳನ್ನ, ಬಳಲಾಟಗಳನ್ನ. ಅಷ್ಟರಲ್ಲಿ ದೇವದೂತರು ಹೇಳ್ತಾರೆ, ನಿಮ್ಮದು ನರಕದ ವಿಸಿಟಿಂಗ್ ಅವರ್ಸ್ ಕ್ಲೋಸ್ ಆಯ್ತು, ನಿಮಗೆ ಸ್ವರ್ಗ ಅಲರ್ಟ್ ಆಗಿದೆ, ವಾಪಸ್ ಹೋಗೋಣ ಬನ್ನಿ. ಆಗ ಧರ್ಮರಾಜ ಹೇಳ್ತಾನೆ, ಜೀವಮಾನ ಪೂರ್ತಿ ನನಗಾಗಿ, ಧರ್ಮ, ಸತ್ಯ, ನ್ಯಾಯ, ನೀತಿಗಾಗಿ ಒಬ್ಬೊಬ್ಬರಿಗೂ ಸಹ ಒಂದೊಂದು ಸಾಮ್ರಾಜ್ಯ ಕಟ್ಟತಕ್ಕಂಥ ಶಕ್ತಿ, ಬಲ ಪ್ರಬಲವಾಗಿ ಇದ್ರೂ ಕೂಡ ಕೇವಲ ನಾನು ಧರ್ಮದ ಮೇಲೆ ನಿಂತಿದ್ದೀನಿ ಅಂತ ಧರ್ಮಕ್ಕಾಗಿ ಅದು ಯಾವ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ಧರ್ಮಕ್ಕೆ ಜೀವ ತೆತ್ತಿರತಕ್ಕಂಥವ್ರು ಇವರೆಲ್ಲ. ಇವರನ್ನ ಬಿಟ್ಟು ಅಧರ್ಮಿಗಳಿರತಕ್ಕಂಥ ಸ್ವರ್ಗಕ್ಕೆ ಬೇಕಾಗಿಲ್ಲ, ನನಗೆ ನರಕದಲ್ಲೇ ಇರ್ತಿದ್ದೀನಿ. ನನ್ನ ಸೋದರಿ ಇರತಕ್ಕಂಥ ನರಕ, ಅದಕ್ಕಿಂತ ನನಗೆ ಶ್ರೇಷ್ಠ, ಇಲ್ಲೇ ಇರ್ತೀನಿ. ಈ ಮಾತು ಹೇಳಿದ ತಕ್ಷಣ ಎಲ್ಲ ತಿರುಗು ಮುರುಗಾಗುತ್ತೆ. ಸೋದರರು ಇರತಕ್ಕಂಥ ನರಕ ಸ್ವರ್ಗ ಆಗುತ್ತೆ, ಆ ದುರ್ಯೋಧನ ದುಶಾಸನ ಇದ್ದಂಥದ್ದು ನರಕ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನು ಅಂದ್ರೆ, ಧರ್ಮರಾಜನಂತಹ ಧರ್ಮಿಷ್ಠ, ಧರ್ಮಪ್ರಭು, ಧರ್ಮನಿಷ್ಠ, ಅವನಿಗೆ ನರಕ ದರ್ಶನ ಆಯ್ತಲ್ಲ, ಇದೇನ್ರಿ ಅಂತಂತಂದ್ರೆ, ಕೃಷ್ಣನ ಮಾತಿನಲ್ಲಿ ಅವಿಶ್ವಾಸ ತೋರಿಸಿದ್ದಕ್ಕೆ. ಕೃಷ್ಣ ಹೇಳ್ದ, ಲಕ್ಷಾಂತರ ಜನ ಯುದ್ಧದಲ್ಲಿ ಸತ್ರು, ನೀನೇ ಎಲ್ಲರನ್ನು ಕೊಂದಿ ಅಂತ ಏನ್ ಭರವಸೆ? ಅದು ಅಲ್ಲದೆ ನೀನ್ 11 ಅಕ್ಷೋಹಿಣಿಯಿಂದ ನೀನು ಕೊಲ್ಲಕ್ಕಾಗುತ್ತಾ? ಸಾಧ್ಯವಾ? ಇಲ್ಲ, ನಾನು ಕೊಂದಾಕ್ಬಿಟ್ಟಿದ್ದೀನಿ ನಾನು. ಅವ್ರು ಹೇಳ್ತಾರೆ, ನಿನಗೆ ಕೊಲ್ಲಕ್ಕೆ ಸಾಧ್ಯವಿಲ್ಲ. ಇಲ್ಲ, ನಾನೇ ಕೊಂದಿದ್ದೀನಿ, ಪಾಪಿಷ್ಠ ನಾನು, ಪರಮ ಪಾಪಿ ನಾನು, ಇವನಿಗೆ ಯಾರು ಬುದ್ಧಿ ಹೇಳಿದ್ರು ಕೇಳಲ್ವಾ ಅಂತ. ಆಗ ದ್ವಾಪರ ಯುಗದ ಮಹಾವೈದ್ಯರಾಗಿದ್ದಂಥ, ಶಾಸ್ತ್ರ ಸಾಗರರಾಗಿರತಕ್ಕಂಥ, ಶರಪಂಜರದ ಮೇಲೆ ಮಲಗಿ ಉತ್ತರಾಯಣದ ನಿರೀಕ್ಷೆಯಲ್ಲಿ ಇರತಕ್ಕಂಥ ಭೀಷ್ಮಾಚಾರ್ಯ ಕರ್ಕೊಂಡು ಹೋಗ್ತಿದ್ದಾರೆ. ಭೀಷ್ಮರ ಹತ್ರ ಕರ್ಕೊಂಡು ಬಂದ್ರು. ಭೀಷ್ಮರು ಕೃಷ್ಣನನ್ನ ಸ್ಮರಣೆ ಮಾಡ್ತಿದ್ದಾರೆ. ಉಸಿರು ಉಸಿರಿಗೆ ಕೃಷ್ಣ, ಹೆಸರು ಹೆಸರಿಗೆ ಕೃಷ್ಣ, ನಾಡಿಗಳಲ್ಲಿ ಕೃಷ್ಣ, ದಮನೆಗಳ ಕೃಷ್ಣ. ಕೃಷ್ಣ, ನಿನ್ನ ಹತ್ರ ಬರಕಾಗ್ತಿಲ್ಲಪ್ಪ, ಸ್ಮರಣೆ ಕೊಡ ಸ್ವಾಮಿ ಅಂತಿದ್ದಾರೆ. ಶಬ್ದ ಆಯ್ತು, ಕಣ್ಣು ಬಿಡ್ತಾರೆ. ಸಾಕ್ಷಾತ್ ಕೃಷ್ಣ ಇದ್ದಾನೆ ಎದುರುಗಡೆ, ಕಣ್ಣಲ್ಲಿ ಆನಂದ ಬಾಷ್ಪ ಆಗ್ತಾ ಇದೆ, ಪುಳಕ ರೋಮಾಂಚನ ಆಗ್ತಾ ಇದೆ. ಏನು ಕರುಣಾನಿಧಿಯೋ, ಏನು ಭಕ್ತವತ್ಸಲನೋ, ಏನು ಕೃಪಾಳನೋ, ಸ್ಮರಣೆ ಕೊಡುವಂತ ದರ್ಶನ ಕೊಟ್ಟಲ್ಲ ಸ್ವಾಮಿ ಅಂತ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಆಗ ಧರ್ಮರಾಜ ಬಂದು, ತಾತ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ, ನಾನು ಏನು ಮಾಡ್ಲಿದ್ದ ಅಂತ ಹೇಳಕ್ ಶುರು ಮಾಡ್ತಾನೆ. ಭೀಷ್ಮಾಚಾರ್ಯ ಹೇಳ್ತಾರೆ, ರಾಜ ಆದವನು, ನಾಯಕ ಆದವನು, ನೇತಾರ ಆದವನು ಕಣ್ಣೀರ್ ಹಾಕ್ಕೊಡ್ದು, ಅಳು ನಿಲ್ಸು ಮೊದ್ಲು. ಇಲ್ಲ, ನಾನು ಎಲ್ಲರನ್ನ ಕೊಂದು ಬಿಟ್ಟಿದ್ದೀನಿ ಹೇಳ್ತಾರೆ. ಯಾರಿಗೆ ಸೃಷ್ಟಿ ಮಾಡತಕ್ಕಂಥ ಸಾಮರ್ಥ್ಯ ಇದೆಯೋ ಅವನಿಗೆ ಮಾತ್ರ ಕೊಲ್ಲತಕ್ಕಂಥ ಸಾಮರ್ಥ್ಯ. ಈಗ ಇಲ್ಲಿ ನಿಂತ ಕಡೆ ಇಬ್ಬರನ್ನ ಸೃಷ್ಟಿ ಮಾಡು, ನಿನ್ ಮಾತುಕೊಳ್ತೀನಿ, ನಂಗೆಲ್ಲ ಆಗೋದಾಗಲ್ಲ. ಆದ್ರೆ ಹಾಗೇನೆ ನಿನಗೆ ಆ ಕೊಲ್ಲಕ್ಕೂ ಆಗಿಲ್ಲ. ಮತ್ತೆ ನಾನೇ ಕೊಂದಿದ್ದೀನಲ್ಲ, ಕೊಂದಿದ್ ನೀನಲ್ಲ, ಯಾರು ಅಂತ ಹೇಳು. ಭೀಷ್ಮರು ಹೇಳ್ತಾರೆ, ಯುದ್ಧದ ಮೊದಲನೇ ದಿನ ಅರ್ಜುನ ಕೃಷ್ಣರ ರಥ ಆ ಯುದ್ಧ ಭೂಮಿಯಲ್ಲಿ ಸ್ಥಾಪಿತವಾದಾಗ ಅರ್ಜುನ ಕೇಳ್ತಾನೆ, ಸಾಗರ ಶತ್ರು ಸೈನ್ಯ ಸಾಗರದ ಉಪದಿಯಲ್ಲಿದೆಯಲ್ಲಪ್ಪ, ಒಬ್ಬೊಬ್ಬರನ್ನು ಪರಿಚಯ ಕೊಡು ಕೃಷ್ಣ ಅಂತ ಹೇಳ್ತಾನೆ. ಆಗ ಕೃಷ್ಣ ಇವನು ದುರ್ಯೋಧನ, ದುಶಾಸನ, ಶಲ್ಯ, ಶಕುನಿ, ಕರ್ಣ ಅಂತ ಒಬ್ಬೊಬ್ಬರನ್ನು ತೋರಿಸಿ ಪರಿಚಯ ಮಾಡ್ಕೊಂಬಾಗ ಆ ಕ್ಷಣದಲ್ಲಿ, ಆ ಅರೆ ಕ್ಷಣದಲ್ಲಿ, ಒಂದೇ ಒಂದು ಕ್ಷಣದಲ್ಲಿ
ತನ್ನ ಕಣ್ಣಿನಿಂದ ಕಿರಣಗಳನ್ನ ಕಳಿಸಿ ಇವನೇ ದುರ್ಯಾದನ ಅಂತ ತೋರಿಸಿ ಹೇಳುವಾಗ ಇವನ ಕಣ್ಣಿಂದ ಹೋಗಿರತಕ್ಕಂಥ ಕಿರಣ ಅವನ ಕಣ್ಣೊಳಗಿಳಿದು ಅವನ ಆಯುಸ್ಸನ್ನು ಹೀರ್ಕೊಂಡು ವಾಪಸ್ ಬಂದಿದೆ. ಹೀಗೆ ಸಮಸ್ತ ಶತ್ರು ಸೈನ್ಯವನ್ನ ಪರಿಚಯ ಮಾಡಿಕೊಂಡ ನೆಪದಲ್ಲಿ ಅವರೆಲ್ಲರ ಆಯುಷ್ಯವನ್ನ ಮೊದಲನೇ ದಿನನೇ ಕೃಷ್ಣ ಹೀರ್ಬಿಟ್ಟಿದ್ದ. ದೇಹಗಳಿದ್ವು, ದೇಹಗಳು ಎದ್ವು, ದೇಹಗಳು ಹೊಡೆದಾಡಿದ್ವು, ದೇಹಗಳು ಬಿದ್ವು, ಜೀವ ತಗೊಂಡ್ಬಿಟ್ಟಿದ್ದ ಮುಂಚೆನೆ. ನಿನಗೇನು ಸಂಬಂಧ? ಆಗ ಕೃಷ್ಣ ಹೇಳ್ತಾನೆ, ಭೀಷ್ಮ, ನಿನ್ನ ತಾಯಿ ದೇವಗಂಗೆ ನೀನು ಹುಟ್ಟಿದ ತಕ್ಷಣ ನಿನ್ನನ್ನ ಜಗತ್ತಿನ ಸರ್ವಶ್ರೇಷ್ಠ ಜ್ಞಾನಿ ಮಾಡ್ಬೇಕು, ಚಕ್ರವರ್ತಿ ಮಾಡ್ಬೇಕು ಅಂತ ಹೇಳಿ ದೇವಲೋಕಕ್ಕೆ ಕರ್ಕೊಂಡೋಗಿ 530 ವರ್ಷಗಳ ಕಾಲ ದೇವಲೋಕದ ಗುರುಗಳಿಂದ ನಿನಗೆ ಸಮಸ್ತವಾಗಿರತಕ್ಕಂಥ ಜ್ಞಾನವನ್ನ, ವಿಜ್ಞಾನವನ್ನ, ಸುಜ್ಞಾನವನ್ನ, ಪ್ರಜ್ಞಾನವನ್ನ, ವೇದವನ್ನ, ಉಪನಿಷತ್ತನ್ನ, ಭಾಷ್ಯವನ್ನ, ಆಖ್ಯಾನವನ್ನ, ವ್ಯಾಖ್ಯಾನವನ್ನ, ನೀತಿಯನ್ನ, ನಿಯಮಗಳನ್ನ, ಸಮಸ್ತ ವಿಚಾರಗಳಂತೂ ಕೊಟ್ಬಿಟ್ಟಿದ್ದಾರೆ. ನಿನ್ನಂತ ಜ್ಞಾನಿ 14 ಲೋಕದಲ್ಲಿ ಇಲ್ಲ. ಆದ್ರೆ ಈಗ ನೀನು ಈಗಲ್ಲೋ ಆಗಲ್ಲೋ ಇನ್ಯಾವಾಗಲೋ ಸ್ಥಿತಿನಲ್ಲಿದ್ಯಾ. ನೀನು ಹೋಗ್ಬಿಡ್ತು ಅಂತಂದ್ರೆ ಭೀಷ್ಮ ಅನ್ನೋ ಮುದುಕ ದಿವಂಗತ ಆದ ಅಂತ ಯಾರು ಬೇಜಾರು ಮಾಡ್ಕೊಂಬಲ್ಲ. ಜ್ಞಾನ ಸೂರ್ಯ, ಜ್ಞಾನ ಭಾಸ್ಕರ ಅಸ್ತಂಗತ ಆಗ್ಬಿಡ್ತಾನೆ. ಜ್ಞಾನ ಯಾವತ್ತು ಮುಳುಗ್ ಕೊಡ್ದು, ಜ್ಞಾನಕ್ಕೆ ಅಂತ್ಯ ಇರ್ಕೊಡ್ದು. ಅದಕ್ಕೆ ಧರ್ಮಿಷ್ಠ, ಧರ್ಮನಿಷ್ಠ, ಧರ್ಮರಾಜ ನಿನ್ನ ಮಗು ಅವನಿಗೆಲ್ಲ ಜ್ಞಾನವನ್ನು ಧಾರೆ ಮಾಡು, ಧಾರೆ ಎರಿ. ಭೀಷ್ಮರು ಹೇಳ್ತಾರೆ, ನಾನು ತರುಣ ಇದ್ದಾಗ, ಯುವಕ ಇದ್ದಾಗ ಎಲ್ಲ ಎದ್ದು ನಿಂತು ಒಂದು ಸಲ ಬಿಲ್ಲು ಬಾಣ ಹರಿಸಿದ್ರೆ 14 ಲೋಕ ನಡುಗೆ ಹೋಗ್ತಾ ಇತ್ತು. ಆಗ ನೀನೇನು ಹೇಳಲಿಲ್ಲ. ಈಗ ಕಣ್ಣುಗಳಲ್ಲಿ ಕಾಂತಿ ಹೋಗಿದೆ, ಕೆನ್ನೆ ಬತ್ ಹೋಗಿದೆ, ದಂತಗಳು ಸಡಿಲಾಗಿದೆ, ಚೈತನ್ಯ ಹುಡುಕೋಗಿದೆ, ಸ್ಮರಣ ಶಕ್ತಿ ಹೊರಟೋಗಿದೆ, ಏನೇ ಹೇಳಲು ತಾಮಿ? ಭೀಷ್ಮರು ಹೇಳ್ತಾರೆ. ಭೀಷ್ಮರಿಗೆ ಕೃಷ್ಣ ಹೇಳ್ತಾನೆ, ನೀನ್ ಪ್ರಾರಂಭ ಮಾಡು, ಮಿಕ್ಕಿದ್ ನಾನು ನೋಡ್ಕೊಳ್ತೀನಿ. ಭೀಷ್ಮರಿಗೆ ಅರ್ಥವಾಗುತ್ತೆ. ತಕ್ಷಣ ಕಣ್ಣು ಮುಚ್ಕೊಂಡು ಕೃಷ್ಣ ನೆನ್ಕೊಂಡು ಧರ್ಮರಾಜನಿಗೆ ಬೋಧನೆ ಮಾಡಕ್ ಪ್ರಾರಂಭ ಮಾಡ್ತಿದ್ದಾರೆ. ಆ ಕ್ಷಣದಲ್ಲಿ ಕೃಷ್ಣ ಅವ್ರ ಮೆದುಳಿನೆಲ್ಲ ಬಂದು ಸ್ಮರಣ ಶಕ್ತಿಯಾಗಿ ಕೂತ್ಕೊಂಡ, ಅವ್ರ ಮಾಯಲ್ಲಿ ಬಂದು ಮಾತಿಗೆ ಧಾತುವಾಗಿ ಶಕ್ತಿಯಾಗಿ ಕೂತ್ಕೊಂಡ, ಅವ್ರ ಹೃದಯದಲ್ಲಿ ಚೈತನ್ಯವಾಗಿ ಕೂತ್ಕೊಂಡ. 54 ದಿನಗಳ ಕಾಲ ನಿರಂತರವಾಗಿ ಅಸ್ಖಲಿತವಾಗಿ ಓತಪ್ರೋತವಾಗಿ ಜಗತ್ತಿನ ಸಮಸ್ತ ವಿಚಾರಧಾರೆಗಳನ್ನ, ಚಿಂತನೆಗಳನ್ನ, ವಿಜ್ಞಾನವನ್ನ, ಸುಜ್ಞಾನವನ್ನ, ಪ್ರಜ್ಞಾನವನ್ನ ಎಲ್ಲ ಹೇಳಿ ಅದರ ಜೊತೆನಲ್ಲಿ ಮುಂದೆ ಜಗತ್ತು ಏನಾಗುತ್ತೆ ಅನ್ನೋದನ್ನೂ ತಿಳಿಸಿ, ಅಷ್ಟು ವಿಚಾರಧಾರೆಗಳನ್ನ ತಿಳಿಸಿ ವೇದ, ಉಪನಿಷತ್ತು, ಸಂಹಿತೆಗಳು, ಭಾಷ್ಯಗಳು, ಆಖ್ಯಾನ, ವ್ಯಾಖ್ಯಾನ ಎಲ್ಲ ಹೇಳ್ಬಿಡ್ತಾರೆ. 54 ದಿನ ಧರ್ಮರಾಜ ಎದ್ದು, ತಾತ ನೀನು ಹೇಳಿರೋದು ಅದ್ಭುತವಾದ ವಿಚಾರಗಳು, ಮಹಾನ್ ಚಿಂತನೆಗಳು, ಮಹಾನ್ ಮೌಲ್ಯಗಳು, ಇಷ್ಟೆಲ್ಲವನ್ನ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ದ್ವಾಪರ ಯುಗದ ಧೀಮಂತರಿಗಳಿಗೆ ಆಸಕ್ತಿ ಇತ್ತು, ದ್ವಾಪರ ಯುಗದ ಗುಣವಂತರಿಗಳಿಗೆ ಆಸಕ್ತಿ ಇತ್ತು. ದ್ವಾಪರದಲ್ಲಿ ಅದ್ಭುತ ಜನ ಇದ್ರು, ಇದೆಲ್ಲ ಅರ್ಥ ಮಾಡ್ಕೊಂಬರು. ಇನ್ನ ಕೃಷ್ಣ ಕಣ್ಮರೆ ಆದ ಕ್ಷಣದಲ್ಲಿ ದ್ವಾಪರ ಮುಳುಗುತ್ತೆ, ಕಲಿಯುಗ ಬರುತ್ತೆ. ಕಲಿಯುಗದಲ್ಲಿ ಎಲ್ಲ ಅಲ್ಪರು, ಅಲ್ಪಾಯುಷಿಗಳು, ಅಲ್ಪಮತಿಗಳು, ಅಲ್ಪ ಆಸೆ ಅಲ್ಪಕ್ಕೆ ಆಸೆ ಅಲ್ಲ, ದೊಡ್ಡದಾಗ ಆಸೆ ಪಟ್ಟು ಅಲ್ಪ ಸಾಧನೆ ಮಾಡತಕ್ಕಂಥವ್ರು. ಮತ್ತೆ ಎದಕ್ಕಿಂತ ಹೆಚ್ಚು ಕಲಿಯುಗದಲ್ಲಿ ಎಲ್ಲರೂ ರಾಗಪೀಡಿತರಾಗಿರ್ತಾರೆ, ರೋಗ ಪೀಡಿತರಾಗಿರ್ತಾರೆ. ಇಂಥವರಿಗೆ ಕಲಿಯುಗದಲ್ಲಿ ಇಷ್ಟೆಲ್ಲ ಇರೋರಿಗೆ 54 ಹೇಳಿರತಕ್ಕಂತಹ ಮಹತ್ತಾಗಿರತಕ್ಕಂಥ ಜ್ಞಾನವನ್ನ, ಬೃಹತ್ತಾಗಿರತಕ್ಕಂಥ ಮೌಲ್ಯಗಳನ್ನ ಹೇಳಿದ್ರೆ ಏನರ್ಥ ಆಗುತ್ತ ಸ್ವಾಮಿ? ಆಗ ಭೀಷ್ಮರಿಗೆ ಧರ್ಮರಾಜ ಕೇಳ್ತಾನೆ, ಕಲಿಯುಗದಲ್ಲಿ ಜನ ಅಲ್ಪಾಯುಷಿಗಳು, ಅಲ್ಪಮತಿಗಳು, ಅಲ್ಪರು, ರಾಗಪೀಡಿತರು, ರೋಗ ಪೀಡಿತರು. ಆದರೆ ಕಲಿಯುಗದಲ್ಲಿ ಇಂಥ ಪರಿಸ್ಥಿತಿ ಇದ್ರೂ ಕೂಡ ಸಜ್ಜನರಿರ್ತಾರೆ, ಸಾತ್ವಿಕರಿರ್ತಾರೆ, ಧಾರ್ಮಿಕರಿರ್ತಾರೆ, ದೈವಿಕರಿರ್ತಾರೆ, ಆಧ್ಯಾತ್ಮಿಕರಿರ್ತಾರೆ. ಅಂಥವ್ರ ಉದ್ಧಾರಕ್ಕಾಗಿ ಏನಾದರೂ ಬೇಕಲ್ಲ ತಾತ. ಅದಕ್ಕೆ ಅವ್ರಿಗೆ ಅರ್ಥ ಆಗತಕ್ಕಂಥ ಸಣ್ಣದಾದ ಸರಳವಾದ ವಿಚಾರ ಕೇಳ್ತಿದ್ದೀನಿ. 33 ಕೋಟಿ ದೇವತೆಗಳನ್ನ ನೀನು ನನಗೆ ಹೇಳ್ದಿ, ಯಾರು ಅರ್ಥ ಮಾಡ್ಕೊಂಬಕ್ಕೆ ಯಾರಿಗೆ ಸಮಯ ಇದೆ, ಸಹನೆ ಇದೆ? ಕಲಿಯುಗದಲ್ಲಿ ಒಂದು ದೈವ ಹೇಳು. ಕಿಮೇಕಂ ದೈವತಂ ಲೋಕೆ ಕಿಮ್ಮಾಪ್ಯೇಕಂ ಪರಾಯಣ. ಒಂದು ದೈವ ಹೇಳು. ಆ ದೈವ ಅಂತಿಮವಾಗಿರ್ಬೇಕು, ಮಹಾಶ್ರೇಷ್ಠ ಇರಬೇಕು, ಅದ್ಭುತ ಇರಬೇಕು, ಎಲ್ಲರೂ ಪೂಜೆ ಮಾಡ್ಬೇಕು ಅಂತ ಒಂದು ದೈವ ಹೇಳು. ಕೋ ಧರ್ಮ ಸರ್ವಧರ್ಮಾನಾಂ ಭವತ ಪರಮೋಮತಃ. ಇಷ್ಟು ಧರ್ಮಗಳಿದರೆ ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ, ರಾಜಧರ್ಮ, ನರಕ ಧರ್ಮ, ಸ್ವರ್ಗ ಧರ್ಮ, ದೇವಧರ್ಮ, ಭೂಧರ್ಮ,
ಎಲ್ಲ ಆಕಾಶ ಧರ್ಮಗಳು, ಪ್ರಾಣಿ ಧರ್ಮಗಳು, ಪಶು ಧರ್ಮಗಳು, ಮನುಷ್ಯ ನರಧರ್ಮಗಳು, ಬೇಕಾದಷ್ಟು ಧರ್ಮಗಳಿದೆಯಲ್ಲಪ್ಪ. ಇಷ್ಟೆಲ್ಲ ಧರ್ಮವನ್ನ ಕಲಿಯುಗದ ಅರ್ಥ ಮಾಡ್ಕೊಂಬದಕ್ಕೆ, ಓದ್ಕೊಂಬಕ್ಕೆ, ತಿಳ್ಕೊಂಬಕ್ಕೆ ಯಾರಿಗೆ ಸಮಯ ಇದೆ, ಯಾರಿಗೆ ತಾಳ್ಮೆ ಇದೆ. ಅದಕ್ಕೆ ಎಲ್ಲರಿಗೂ ಸುಖವಾಗಿ ಅರ್ಥ ಆಗತಕ್ಕಂಥ ಸರಳವಾದ ಆದರೆ ಅದ್ಭುತವಾಗಿರತಕ್ಕಂಥ, ಬರೀ ಅರ್ಥ ಮಾಡ್ಕೊಂಬೋದಲ್ಲ, ಪ್ರತಿನಿತ್ಯ ಜೀವನದಲ್ಲಿ ಎಲ್ಲರೂ ಅಳವಡಿಸ್ಕೋಬೋದಾಗಿರತಕ್ಕಂಥ ಒಂದು ಒಳ್ಳೆ ಧರ್ಮ ಹೇಳು. ಕೋ ಧರ್ಮ ಸರ್ವಧರ್ಮಾನ ಭವತ ಪರಮತ. ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾಗಿರಬೇಕು, ಸರಳವಾಗಿರ್ಬೇಕು, ಅರ್ಥಪೂರ್ಣವಾಗಿರ್ಬೇಕು, ಸ್ವೀಕಾರಾರ್ಹ ಇರಬೇಕು, ಅದನ್ನ ಪ್ರತಿನಿತ್ಯ ಅಳವಡಿಸ್ಕೊಂಬಾಗಿರ್ಬೇಕು ಅಂತ ಧರ್ಮ ಹೇಳು. 54 ದಿನಗಳ ಕಾಲ ಅದೇನು ಮಂತ್ರ, ಅದೇನು ಸ್ತೋತ್ರ, ಸ್ತೋತ್ರಗಳನ್ನ ಹೇಳಿದಲ್ಲೋ, ಸ್ತೋತ್ರ ಸಾಗರ ನೀನು. ಆದ್ರೆ ಇಷ್ಟು ಸ್ತೋತ್ರಗಳನ್ನ ಕಲಿಯುಗದಲ್ಲಿ ಕಲ್ತ್ಕೊಂಬೋದಕ್ಕೆ, ಗಟ್ ಮಾಡೋದಕ್ಕೆ ಯಾರಿಗೆ ಸಮಯ ಇದೆ ಸ್ವಾಮಿ? ಅದಕ್ಕೆ ಕಿಂಜಪನ್ ಮುಚ್ಚತೆ ಅರ್ಜಂತು ಜನ್ಮ ಸಂಸಾರ ಬಂಧನ. ಜನ್ಮ ಸಂಸಾರಗಳ ಬಂಧನದಿಂದ ಶಾಶ್ವತವಾಗಿ ಬಿಡುಗಡೆ ಮಾಡತಕ್ಕಂತಹ, ಕಳಿಸತಕ್ಕಂತಹ, ಎಲ್ಲ ಬಂಧನಗಳಿಂದ ಮುಕ್ತ ಮಾಡತಕ್ಕಂತಹ ಒಂದು ಯಾವುದಾದ್ರೂ ಮಂತ್ರ, ಸ್ತೋತ್ರ ಜಪ ಮಾಡ್ಕೊಂಬರ್ತಕ್ಕಂಥದ್ದು. ಆ ಮಂತ್ರ ಸ್ತೋತ್ರ ಜಪ ಮಾಡಿದ್ರೆ ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗಬೇಕು ಅಂತ ಒಂದು ಸ್ತೋತ್ರವನ್ನ, ಮಂತ್ರವನ್ನ ತಿಳಿಸು. ಅದನ್ನ ಎಲ್ಲರೂ ಹೇಳ್ಕೊಂಡು ಎಲ್ಲಾ ಬಂಧನಗಳಿಂದ ಬಿಡುಗಡೆ ಆಗಲಿ. ಆಗ ಎಲ್ಲಾ ಪ್ರಶ್ನೆಗಳಿಗೂ ಭೀಷ್ಮರು ಒಂದೇ ಉತ್ತರ ಹೇಳ್ತಾರೆ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತ್ವೋದ್ಗ. ಜಗತ್ಪ್ರಭುವಾಗಿರತಕ್ಕಂಥ, ದೇವದೇವನಾಗಿರತಕ್ಕಂಥ, ಅನಾದಿಯಾಗಿರತಕ್ಕಂಥ, ಅನಂತನಾಗಿರತಕ್ಕಂಥ, ಪುರುಷೋತ್ತಮನಾಗಿರತಕ್ಕಂಥ ಪರಮಾತ್ಮ ಮಹಾವಿಷ್ಣು, ಅವನ 1000 ನಾಮಗಳನ್ನು ಯಾರು ಹೇಳ್ತಾರೆ, ಸತತವಾಗಿ ನಿತ್ಯ ನಿರಂತರ ಅವ್ಯಾಹತವಾಗಿ ಉತ್ಥಾನದ, ಉದ್ಧಾರದ, ಅಭಿವೃದ್ಧಿಯ, ಸಾಧನೆಯ ಒಳ್ಳೆಯ ಅದ್ಭುತವಾಗಿರತಕ್ಕಂಥ ಮಾರ್ಗದಲ್ಲಿರ್ತಾರೆ, ಲಾಭದ ಮಾರ್ಗದಲ್ಲಿರ್ತಾರೆ, ಶುಭದ ಮಾರ್ಗದಲ್ಲಿರ್ತಾರೆ, ಯಶಸ್ಸಿನ ಮಾರ್ಗದಲ್ಲಿರ್ತಾರೆ, ಶ್ರೇಯಸ್ಸಿನ ಮಾರ್ಗದಲ್ಲಿರ್ತಾರೆ. ಆಗ ಧರ್ಮರಾಜ ಬಂದು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾನೆ. ಕೃಷ್ಣ ತುಂಬಾ ಸಂತೋಷ ಪಡ್ತಾ ಇದ್ದಾನೆ. ಅವತ್ತಿನಿಂದ ವಿಷ್ಣು ಆಗ ಒಂದು ಪ್ರಶ್ನೆ ಕೇಳ್ತಾನೆ. ಏನು ಅಂತಂತಂದ್ರೆ, ಕಲಿಯುಗದ ಜನಗಳಿಗೆ ಹೇಳು ಅಂತಂದಾಗ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರು. ವಿಷ್ಣು ಸಹಸ್ರನಾಮ ಎಲ್ಲ ದೈವಗಳಿಗಿಂತ ಅಂತಿಮವಾಗಿರತಕ್ಕಂಥ ದೈವ ಆಗಿರತಕ್ಕಂಥ ವಿಷ್ಣುವನ್ನ ಹೇಳುತ್ತೆ. ಒಂದು ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವೇ. ಇನ್ನೂ ಕೇಳ್ತಾನೆ, ಇದಕ್ಕೆ ಹತ್ರ ಇರತಕ್ಕಂಥ ಧರ್ಮ, ಇದರಷ್ಟೇ ಮುಖ್ಯವಾದ ಧರ್ಮ ಇನ್ನಾದ್ರೂ ಇದ್ರೆ? ಭೀಷ್ಮರು ಹೇಳ್ತಾರೆ, ಅದೆಲ್ಲ ಹೇಳಬೇಡ. ಕೋ ಧರ್ಮ ಸರ್ವಧರ್ಮಾನಾಂ ಭೌತ ಪರ್ವತ ಅಂದಾಗ ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮ ಮತಃ. ವಿಷ್ಣು ಸಹಸ್ರನಾಮನೇ ಅತ್ಯಧಿಕವಾಗಿರತಕ್ಕಂಥ ಶ್ರೇಷ್ಠ ಧರ್ಮ, ಉತ್ಕೃಷ್ಟ ಧರ್ಮ ಕಲಿಯುಗದಲ್ಲಿ. ಈಗ ಧರ್ಮರಾಜ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ಈ ಒಂದು ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಹೇಳಿಕೊಂಡು ಅವನು ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಮೊಟ್ಟ ಮೊದಲ ಬಾರಿಗೆ ವಿಷ್ಣು ಸಹಸ್ರನಾಮವನ್ನು ನೀನು ಹೇಳ್ತಾ ಇದ್ಯಾ ಅಥವಾ ನಿನಗೂ ಮುಂಚೆ ಇನ್ನಾರು ಹೇಳಿದಲ್ಲ? ಆಗ ಭೀಷ್ಮರು ಹೇಳ್ತಾರೆ, ಇದನ್ನ ರಚನೆ ಮಾಡಿರತಕ್ಕಂಥವ್ರು ವೇದವ್ಯಾಸರು. ವೇದವ್ಯಾಸರು ರಚನೆ ಮಾಡಿದ್ದಾರೆ. ವೇದವ್ಯಾಸರು ರಚನೆ ಮಾಡಿದ್ರು ಯಾರು ಭಗವದ್ಗೀತೆಯನ್ನು ಬರೆದಿದ್ದಾರೆ, ಮಹಾಭಾರತವನ್ನ ಬರೆದಿದ್ದಾರೆ, ಬ್ರಹ್ಮಸೂತ್ರಗಳನ್ನ ಬರೆದಿದ್ದಾರೆ, ವೇದ್ಯಗಳನ್ನ ವಿಭಾಗ ಮಾಡಿದ್ದಾರೆ ಅಂತ ಮಹಾನುಭಾವರು ಬರೆದಿರತಕ್ಕಂಥದ್ದೇ ಭಗವದ್ಗೀತೆ ಬರೆದಿರೋರು, ಮಹಾಭಾರತ ಬರೆದಿರತಕ್ಕಂಥವ್ರು, ಬ್ರಹ್ಮಸೂತ್ರ ಬರೆದಿರತಕ್ಕಂಥವ್ರು ಅವರಪ್ಪ ಬರೆದಿರೋದನ್ನ ಅವರೇ ಬರೆದಿರೋದು ಕಣೋ ವಿಷ್ಣು ಸಹಸ್ರನಾಮ. ಈಗ ವೇದವ್ಯಾಸರು ಬರೆದ್ರು ಅಂದ್ರೆ ಇಲ್ಲ, ಅವ್ರು ಹೇಳಿದ್ರು, ಡಿಕ್ಟೇಷನ್ ಮಾಡಿದ್ರು. ಬರ್ಕೊಂಡಿದ್ಯಾರು? ಬರ್ಕೊಂಡಿದ್ದು ಗಣಪತಿ. ಏನು ಅನುಬಂಧ, ಏನು ಸಮ್ಮತಿ, ಏನು ಒಪ್ಪಂದ ಏನು ಅಂತಂದ್ರೆ, ವೇದವ್ಯಾಸರು ಗಣಪತಿಗೆ ಒಂದು ಮಾತು ಹೇಳ್ತಾರೆ, ನಾನು ಮಹಾಭಾರತವನ್ನು ಹೇಳ್ತಾ ಹೋಗ್ತೀನಿ. ವಿಷ್ಣು ಸಹಸ್ರನಾಮ ಭಗವದ್ಗೀತೆ 2 ಮಹಾಭಾರತದ ಒಳಗಿರತಕ್ಕಂಥ ಅಧ್ಯಾಯಗಳು. ನಾನು ಮಹಾಭಾರತ ಹೇಳ್ತಾ ಹೋಗ್ತೀನಿ, ನೀನು ಬರ್ಕೊಳ್ತಾ ಹೋಗ್ಬೇಕು ಗಣಪತಿ. ಆಯ್ತು ಸ್ವಾಮಿ, ನಾನು ಬರ್ಕೊಳ್ತೀನಿ. ಅತ್ಯಂತ ಶೀಘ್ರ ವೇಗದಲ್ಲಿ ಬರ್ಕೊಳ್ತಕ್ಕಂಥ ಒಂದು ಅನುಗ್ರಹ ತಾವು ಮಾಡಿದ್ರೆ ಬರ್ಕೊಳ್ತೀನಿ. ಅವ್ರು ಹೇಳ್ತಾರೆ, ಹಾಗಲ್ಲ, ನಾನು ಹೇಳಿರತಕ್ಕಂತಹ ಪ್ರತಿ ಅಕ್ಷರ, ಪ್ರತಿ ಶಬ್ದ, ಪ್ರತಿ ವಿಚಾರ, ಪ್ರತಿ ಚಿಂತನೆಗಳನ್ನ ಸಂಪೂರ್ಣ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಜೀರ್ಣ ಮಾಡಿಕೊಂಡು ಸ್ಮರಣದಲ್ಲಿಟ್ಟುಕೊಂಡು ಅದಕ್ಕೆ ನಿನ್ನ ಸಮ್ಮತಿ ಮುದ್ರೆ ಒತ್ತಿ ಮುಂದಕ್ಕೆ ಹೋಗ್ಬೇಕು.
ಶರವೇಗದಲ್ಲಿ ಬರ್ಕೋಬೇಕು. ಬರ್ಕೊಂಬೋ ಕ್ಷಣದಲ್ಲಿ ಏನು ಹೇಳ್ತಿದ್ದೀನಿ ಅದರ ವಿಚಾರ, ಅದರ ಚಿಂತನೆ, ಅದರ ಅರ್ಥವಂತಿಕೆ, ಅದು ಅದರ ಸಂಪೂರ್ಣವಾಗಿರತಕ್ಕಂಥ ಮಹತ್ವ ಬೃಹತ್ ಚಿಂತನೆಗಳನ್ನೆಲ್ಲ ಅರ್ಥ ಮಾಡಿ ಸಮ್ಮತಿ ಸೂಚಿಸಿ ಮುಂದೆ ಹೋಗ್ಬೇಕು. ಹಾಗಾಗಿ ಈ ವಿಷ್ಣು ಸಹಸ್ರನಾಮವನ್ನ ಹೇಳಿದ್ದು ವೇದವ್ಯಾಸರು, ಬರ್ಕೊಂಡಿದ್ದು ಗಣಪತಿ. ಬರ್ಕೊಂಬುವಾಗ ಇದನ್ನ ಪೂರ್ತಿ ಅರ್ಥ ಮಾಡ್ಕೊಂಡು ಇದಕ್ಕೆ ಸಮ್ಮತಿ ಒತ್ತಿದ್ದು, ಇದಕ್ಕೆ ಒಪ್ಪಿಗೆ ಮುದ್ರೆ ಒತ್ತಿದ್ದು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರತಕ್ಕಂಥ ಪ್ರತಿಯೊಂದು ನಾಮವು, ಪ್ರತಿ ವಿಚಾರವು, ಪ್ರತಿ ರೂಪವು, ಪ್ರತಿ ಗುಣಗಳು, ಪ್ರತಿ ಫಲ ಕೂಡ ಸತ್ಯ 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 ಅನ್ನತಕ್ಕಂಥ ತನ್ನ ಸಮ್ಮತಿಯ ಮುದ್ರೆ ಒತ್ತಿ ಗಣಪತಿ ಬರ್ಕೊಂಡ್ರು. ಆದ್ರಿಂದ ವಿಷ್ಣು ಸಹಸ್ರನಾಮ ಹೇಳ್ಕೊಂಡವ್ರಿಗೆ ಒಂದು ದೊಡ್ಡ ಲಾಭ ಏನು ಅಂತಂದ್ರೆ, ನೀನು ಏನು ಕೆಲಸ ತಗೊಳ್ಳಿ ವಿಘ್ನ ಆಗೋದಿಲ್ಲ, ಅಡ್ಡಿ ಆತಂಕಗಳಾಗೋದಿಲ್ಲ, ಅಡೆತಡೆಗಳಾಗೋದಿಲ್ಲ. ನೀನು ಬೆಚ್ಚಬೇಕಾಗಿಲ್ಲ, ಬೆದರ್ಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಗಣಪತಿ ಅದರ ಜವಾಬ್ದಾರಿ ತಗೊಂಡು ವಿಷ್ಣು ಸಹಸ್ರನಾಮವನ್ನ ಒಪ್ಪಿದಾನೆ. ಅದನ್ನು ಹೇಳ್ಕೊಂಬವ್ರಿಗೆ ತಾನು ಅನುಗ್ರಹ ವಿಶೇಷವನ್ನ ಮಾಡ್ತಾ ಇದ್ದಾನೆ. ಗಣಪತಿಯೇ ಅನುಗ್ರಹ ಆಗುತ್ತೆ. ಹಾಗೆ ವೇದವ್ಯಾಸರ ಬರೆದ್ರು. ಆಗ ಹೇಳ್ತಾರೆ ವೇದವ್ಯಾಸರು ಬರೆದ್ರು, ಬಟ್ ಜಗತ್ತಿಗೆ ಪ್ರಸ್ತುತಿ ಮಾಡ್ಬೇಕಲ್ಲ ಯಾರಾದ್ರು, ಅದನ್ನ ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡ್ಬೇಕಲ್ಲ ಅಂತಂದ್ರೆ ಭೀಷ್ಮರೇ ಅದನ್ನ ಮೊಟ್ಟ ಮೊದಲ ಬಾರಿಗೆ ಎದುರುಗಡೆ ವೇದವ್ಯಾಸರು ಯಾರು ಬರೆದ್ರು ಅವರು ಇರ್ತಾರೆ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಇರ್ತಾನೆ, ಪರಶುರಾಮ ದೇವರು ಇರ್ತಾರೆ, ಉಳಿದ ಎಲ್ಲ ಋಷಿಗಳಲ್ಲಿ ಇರ್ತಾರೆ. ಅಷ್ಟು ಜನದ ಎದುರುಗಡೆ, ಕೃಷ್ಣನ ಎದುರುಗಡೆ ಭೀಷ್ಮರು ಧರ್ಮರಾಜನಿಗೆ ಮೊಟ್ಟ ಮೊದಲ ಬಾರಿಗೆ ವಿಷ್ಣು ಸಹಸ್ರನಾಮವನ್ನು ಪ್ರಸ್ತುತಿ ಪಡಿಸ್ತಾ ಇದ್ದಾರೆ. ಅಲ್ಲಿಂದ ಅದು ಜನಪ್ರಿಯ ಆಯಿತು, ಪ್ರಖ್ಯಾತ ಆಯಿತು, ಇಲ್ಲಿವರೆಗೂ ಬಂತದ್ದು. ಇನ್ನು ವಿಷ್ಣು ಸಹಸ್ರನಾಮನ ಯಾಕೆ ಬೇಕಾದಷ್ಟು ರೀತಿ ಇದೆಯಲ್ಲಪ್ಪ ಅಂತಂತಂದ್ರೆ, ಈಗ ನಮಗೆ ಬ್ರಹ್ಮ ತೇಜಸ್ಸು ಬೇಕು, ಒಳ್ಳೆ ವರ್ಚಸ್ಸು ಬೇಕು, ಗ್ಲೋ ಬೇಕು, ಮುಖದಲ್ಲಿ, ಕೆನ್ನೆನಲ್ಲಿ, ಕಣ್ಣಲ್ಲಿ, ಹಣೆನಲ್ಲಿ ಕಾಂತಿ, ಶೋಭೆ, ವರ್ಚಸ್ಸು, ತೇಜಸ್ಸು ಇದೆಲ್ಲ ಇರಬೇಕು ಅಂತಂದ್ರೆ ಬೃಹಸ್ಪತಿ ಆರಾಧನೆ ಮಾಡಬೇಕು. ಹಾಗೆ ಇಂದ್ರಿಯ ಪಾಠವ ಇರಬೇಕು, ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು, ಕಿವಿ ಚೆನ್ನಾಗಿ ಕೇಳಿಸ್ಬೇಕು, ಕೆನ್ನೆಗಳು, ಚರ್ಮ ಸ್ಪರ್ಶ ಚೆನ್ನಾಗಿರ್ಬೇಕು, ದಂತಗಳು ಭಗ್ನ ಹಾಕೂಡ್ದು, ಮುಖದಲ್ಲಿ ಸೌಂದರ್ಯ ಇರಬೇಕು. ಹೀಗೆ ಇಂದ್ರಿಯ ಪಾಠವ ಚೆನ್ನಾಗಿರ್ಬೇಕು ಅಂತಂದ್ರೆ ಇಂದ್ರನ ಆರಾಧನೆ ಮಾಡಬೇಕು. ಹಾಗೆ ಒಳ್ಳೆ ಮಕ್ಕಳಾಗಬೇಕು, ಸತ್ಸಂತಾನ ಆಗಬೇಕು, ಸಂತಾನ ಪ್ರದರಾಗಬೇಕು, ಸಂತಾನ ಬೇಕು ನಮಗೆ ಅಂದಾಗ ದಕ್ಷ ಪ್ರಜಾಪತಿ ಆರಾಧನೆಯನ್ನು ಮಾಡಬೇಕು. ನಮಗೆ ದುಡ್ಡು ಬೇಕು, ಕಾಸು ಬೇಕು, ಭಾಗ್ಯ ಬೇಕು, ಸೌಭಾಗ್ಯ ಬೇಕು, ಸಿರಿ ಬೇಕು, ಸಂಪದ ಬೇಕು ಅಂದ್ಕೊಂಡಾಗ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕು, ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು. ಹಾಗೆ ಎಲ್ಲ ವಿಘ್ನಗಳ ನಿವಾರಣೆ ಆಗಬೇಕು, ಎಲ್ಲ ಅಡ್ಡಿ ಆತಂಕಗಳು ಹೋಗ್ಬೇಕು ಅಂತಂದಾಗ ಗಣಪತಿಯ ಆರಾಧನೆಯನ್ನ ಮಾಡಬೇಕು. ಒಳ್ಳೆ ಊಟ ಬೇಕು, ತಿಂಡಿ ಬೇಕು, ಅನ್ನ ಬೇಕು, ಆಹಾರ ಬೇಕು, ಇದೆಲ್ಲ ಕೇಳ್ಕೋಬೇಕಾದಾಗ ಅದಿತಿಯ ಆರಾಧನೆಯನ್ನ ಮಾಡಬೇಕು. ಹಾಗೆ ಒಳ್ಳೆ ಭೂಮಿ ಬೇಕು, ಕಣಿ ಬೇಕು, ಜಮೀನ್ ಬೇಕು, ತೋಟ ಬೇಕು, ಹೊಲೆ ಬೇಕು, ಫಲ ಬೇಕು, ಸೈಟ್ ಬೇಕು, ಲ್ಯಾಂಡ್ ಬೇಕು, ಇದೆಲ್ಲ ಭೂ ಸಂಪತ್ತು ಬೇಕು ಅಂದವರು ವಿಶ್ವೇ ದೇವತೆಗಳ ಆರಾಧನೆಯನ್ನ ಮಾಡಬೇಕು. ಹಾಗೆ ಒಳ್ಳೆ ವಿಹಾರಕ್ಕೆ ಹೋಗ್ಬೇಕು, ಒಳ್ಳೆ ವಿಹಾರ ಔಟಿಂಗ್ ಹೋಗ್ಬೇಕು, ರಿಸಾರ್ಟ್ಗೆ ಹೋಗ್ಬೇಕು, ಪಿಕ್ನಿಕ್ ಹೋಗ್ಬೇಕು, ಹನಿಮೂನ್ಗೆ ಹೋಗ್ಬೇಕು, ಇದೆಲ್ಲ ಆಸೆ ಇರತಕ್ಕಂಥವ್ರು ಊರ್ವಶಿ ಆರಾಧನೆಯನ್ನ ಮಾಡಬೇಕು. ಹಾಗೆ ಸುಂದರವಾಗಿರ್ಬೇಕು, ಸುರದ್ರೂಪಿಗಳಾಗಿರ್ಬೇಕು, ಈ ಅಪೇಕ್ಷೆ ಇರತಕ್ಕಂಥವ್ರು ಅವು ಗಂಧರ್ವರ ಆರಾಧನೆಯನ್ನ ಮಾಡಬೇಕು. ಹಾಗೆ ನೇಮ್ ಬೇಕು, ಫೇಮ್ ಬೇಕು, ಪಾಪ್ಯುಲರ್ ಆಗಬೇಕು, ಫೆಮಿಲಿಯರ್ ಆಗಬೇಕು, ಕೀರ್ತಿ ಬೇಕು, ವಾರ್ತೆ ಬೇಕು, ಹೆಸರುವಾಸಿ ಆಗ್ಬಿಡ್ಬೇಕು ನಾವು ಅಂತನ್ನೋರು ಯಜ್ಞನಾಮಕ ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು. ಒಳ್ಳೆ ಜ್ಞಾನ ಬೇಕಪ್ಪ, ಒಳ್ಳೆ ವಿದ್ಯಾ ಬೇಕಪ್ಪ, ಒಳ್ಳೆ ಚಿಂತನೆಗಳೇ ಬೇಕಪ್ಪ, ವಿವೇಕ ಬೇಕಪ್ಪ. ಯಾರಿಗೆ ಜ್ಞಾನದ ಬಗ್ಗೆ, ವಿವೇಕದ ಬಗ್ಗೆ ಒಳ್ಳೆ ಬುದ್ಧಿ ಇರಬೇಕು, ಈ ಅಪೇಕ್ಷೆ ಇರತಕ್ಕಂಥವ್ರು ಈಶ್ವರನ ಉಪಾಸನೆ ಮಾಡಬೇಕು. ಅವನೇ ಜ್ಞಾನಪ್ರದ. ಮನೆಯಲ್ಲಿ ಎಲ್ಲ ವಾತಾವರಣ ಚೆನ್ನಾಗಿರ್ಬೇಕು, ಸಂಸ್ಕಾರ ಚೆನ್ನಾಗಿರ್ಬೇಕು, ಮನೆ ಸ್ನೇಹ ಸೌಹಾರ್ದದಲ್ಲಿರ್ಬೇಕು, ಮನೆ ನಳನಳಿಸ್ತಾ ಇರ್ಬೇಕು, ಯಾವಾಗಲೂ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರ್ಬೇಕು, ಗಂಡ ಹೆಂಡತಿಯರ ಮಧ್ಯೆ ಸ್ನೇಹ ಸೌಹಾರ್ದ ಇರಬೇಕು, ಒಮ್ಮಸಮ್ಮತ ಇರಬೇಕು, ಒಬ್ಬರೊಬ್ಬರು ಪ್ರೀತಿ ಅಭಿಮಾನ ಇರಬೇಕು, ಗೌರವ ಇರಬೇಕು, ಮನೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು.
ಹೀಗೆ ದಾಂಪತ್ಯದಲ್ಲಿ ಸೌಹಾರ್ದತೆ ಅನ್ಯೋನ್ಯತೆ ಇರಬೇಕು ಅನ್ನತಕ್ಕಂಥವ್ರು ಈ ಪಾರ್ವತಿಯ ಉಪಾಸನೆ ಮಾಡಬೇಕು, ಪಾರ್ವತಿ ಉಪಾಸನೆ ಮಾಡಬೇಕು. ಇನ್ನು ನಮಗೆ ಇದೆಲ್ಲ ಒಂದೊಂದೇ ಬೇಡ ರೀ, ಇಷ್ಟು ಬೇಕ್ರಿ ನಮ್ಗೆ. ನಾವು ಸುಂದರವಾಗೂ ಇರ್ಬೇಕು, ವಿಹಾರಕ್ಕೂ ಹೋಗ್ಬೇಕು, ದುಡ್ಡು ಕಾಸುನೂ ಇರ್ಬೇಕು, ಭೂಮಿ ಕಾಣಿನೂ ಇರಬೇಕು, ದಾಂಪತ್ಯ ಅನ್ಯೋನ್ಯತೆನೂ ಇರಬೇಕು, ಒಳ್ಳೆ ಭವಿಷ್ಯ ಇರಬೇಕು, ಒಳ್ಳೆ ಮಕ್ಕಳು ಇರಬೇಕು. ಇಷ್ಟೂ ನಮಗೆ ಬೇಕು ಅಂತಂದ್ರೆ ವಿಷ್ಣುವಿನ ಆರಾಧನೆ ಮಾಡಬೇಕು. ವಿಷ್ಣುವಿನ ಆರಾಧನೆ ಅಂತಂದ್ರೆ ಹೇಗೆ ಅಂತಂದ್ರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡಾಗ ವಿಷ್ಣು ಸುಪ್ರೀತ ಆಗ್ತಾನೆ. ಅದೇ ಅವನಿಗೆ ಅಲಂಕಾರ, ಅದೇ ಆಭರಣ, ಅದೇ ನೈವೇದ್ಯ, ಅದೇ ಅವನು ಸುಪ್ರೀತನಾಗತಕ್ಕಂಥ ವಿಶೇಷವಾಗಿರತಕ್ಕಂಥ ಪರಿ. ಹಾಗಾಗಿ ವಿಷ್ಣುವಿನ ಆರಾಧನೆ ಅಂತಂದ್ರೆ ವಿಷ್ಣು ಸಹಸ್ರನಾಮ. ಬೇಕಾದಷ್ಟು ಸಹಸ್ರನಾಮ ಇದೆಯಲ್ರಿ. ಲಲಿತಾ ಸಹಸ್ರನಾಮ ಇದೆ, ಅನ್ನಪೂರ್ಣ ಸಹಸ್ರನಾಮ ಇದೆ, ಗಂಗಾ ಸಹಸ್ರನಾಮ ಇದೆ, ಕೃಷ್ಣ ಸಹಸ್ರನಾಮ ಇದೆ, ದುರ್ಗಾ ಸಹಸ್ರನಾಮ ಇದೆ, ರಾಮಚಂದ್ರ ಸಹಸ್ರನಾಮ ಇದೆ, ಹನುಮ ಸಹಸ್ರನಾಮ ಇದೆ, ಗಣಪತಿ ಸಹಸ್ರನಾಮ ಇದೆ. ಅಂದ್ರೆ ಬೇಕಾದಷ್ಟು ಸಹಸ್ರನಾಮಗಳಿದೆ. ಸಹಸ್ರನಾಮ ಅಂದ ತಕ್ಷಣ ಸ್ಮರಣೆಗೆ ಬರೋದು, ನೆನಪಿಗೆ ಬರೋದು ಯಾವುದು ಅಂತಂದ್ರೆ ವಿಷ್ಣು ಸಹಸ್ರನಾಮ. ಅದರಷ್ಟು ಜನಪ್ರಿಯ, ಜಗತ್ತಿನಾದ್ಯಂತ ಜನಪ್ರಿಯವಾಗಿರತಕ್ಕಂಥದ್ದು. ಇನ್ನು ಈ ವಿಷ್ಣು ಸಹಸ್ರನಾಮದಲ್ಲಿ ವಿಶೇಷ ಏನು ಅಂತಂತಂದ್ರೆ, ನಮಗೆ ರೋಗಾರ್ಥೋ ಮುಚ್ಚತೆ ರೋಗ ಬದ್ಧೋ ಮುಚ್ಚೇತ ಬಂಧನ. ರೋಗಾರ್ಥೋ ಮುಚ್ಚತೆ ರೋಗ ಬದ್ಧೋ ಮುಚ್ಚೇತ ಬಂಧನ ಅಂದ್ರೆ ಎಲ್ಲ ರೋಗಗಳಿಂದ ನಮ್ಮನ್ನ ಬಿಡುಗಡೆ ಮಾಡತಕ್ಕಂಥದ್ದು, ಎಲ್ಲ ಬಂಧನಗಳಿಂದ ನಮ್ಮನ್ನ ಬಿಡುಗಡೆ ಮಾಡತಕ್ಕಂಥದ್ದು, ಎಲ್ಲ ಭೀತಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡತಕ್ಕಂಥದ್ದು, ಎಲ್ಲ ಆಪತ್ತುಗಳಿಂದ ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ವಿಷ್ಣು ಸಹಸ್ರನಾಮ. ಎಂಥ ರೋಗ ಇರಲಿ, ಉಲ್ಬಣ ರೋಗಗಳಿರಲಿ, ವಿಚಿತ್ರ ರೋಗಗಳಿರಲಿ, ಅರ್ಥವಾಗದೇ ಇರತಕ್ಕಂಥ ಹೊಸ ರೋಗಗಳಿರಲಿ, ರೋಗಗಳಿಂದ ಬಿಡಿಸತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಹೇಗೆ ಸ್ವಾಮಿ ಅಂತಂದ್ರೆ, ಹಿಂದಿನ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಬೃಹದುಕ್ತ ಅಂತ ಒಂದು ಯಜ್ಞ ಇತ್ತು. ಆ ಯಜ್ಞ ಬೆಳಗಿನ ಸೂರ್ಯ ಉದಯದಿಂದ ಸಂಜೆಯ ಸೂರ್ಯಾಸ್ತದವರೆಗೂ ನಡೆಯತಕ್ಕಂಥ ಯಜ್ಞ. ಆ ಯಜ್ಞ ನಡೆಸೋದಕ್ಕೆ ಅನೇಕ ಜನ ಋತ್ವಿಕರು, ಯಾಜ್ಞಿಕರು, ವೈದಿಕರು, ಪುರೋಹಿತರು ಇತ್ತು ಅಂದ್ರೆ ಋಗ್ವೇದದಿಂದ 12,000 ಋಕ್ಕುಗಳನ್ನ ತಗೊಳ್ತಾ ಇದ್ರು. ಬೆಳಗಿನಿಂದ ರಾತ್ರಿಯವರೆಗೂ ಋಗ್ವೇದ 12,000 ಋಕ್ಕುಗಳನ್ನು ಹೇಳ್ತಾ ಇದ್ರು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ. ಮಧ್ಯಾಹ್ನ ಪೂರ್ಣಾಹುತಿ ಸಮಯದಲ್ಲಿ ಅವರು ಈ ಯಾವ ಋಕ್ ಹೇಳೋರು ಅಂದ್ರೆ, ಋಗ್ವೇದದ 1,000 ಋಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ಋಗ್ವೇದದ 1,000 ಋಕ್ಕುಗಳನ್ನು ಆಯ್ಕೆ ಮಾಡಿಕೊಂಡು ಆ ಋಕ್ಕುಗಳನ್ನು ಹೇಳುವಾಗ ಒಂದೊಂದು ಋಕ್ಕು ಕೂಡ 1,000 ಋಕ್ಕದಲ್ಲಿ ಒಂದೊಂದು ಋಕ್ಕು ಕೂಡ ಅದು ಪರಮಾತ್ಮನ ಒಂದೊಂದು ನಾಮನಿರ್ದೇಶನ ಮಾಡ್ತಾ ಇತ್ತು. ಅದು ಈ ಮಧ್ಯಾಹ್ನದಲ್ಲಿ ಪೂರ್ಣಾಹುತಿ ಕೊಡೋದಕ್ಕೆ ಮುಂಚೆ ಅದು 1,000 ಋಗ್ವೇದದ ಋಕ್ಕುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಒಂದೊಂದು ಋಕ್ಕು ಕೂಡ ಪರಮಾತ್ಮನ ಒಂದೊಂದು ನಾಮನಿರ್ದೇಶನ ಹೆಸರು ಹೇಳ್ತಾ ಇತ್ತು. ಅಣ್ಣ ಬಾರೋ, ಅಪ್ಪ ಬಾರೋ, ಕಂದ ಬಾರೋ, ರಾಜ ಬಾರೋ, ಹೂ ಬಾರೋ, ಚಿನ್ನ ಬಾರೋ, ಬಂಗಾರ ಬಾರೋ, ಹೀಗೆ ಕರೆಯೋ ಹಾಗೆ ಒಂದೊಂದು ಹೆಸರು ಹೇಳೋದು. ಆ ಹೆಸರಿಂದ ಬಾರೋ ಬಾರೋ ಅಂತ ಅವನನ್ನ ಕರೆದು ಎಬ್ಬಿಸಿ ಕರೆಸತಕ್ಕಂತಹ ಅದ್ಭುತವಾಗಿರತಕ್ಕಂಥ ಭಕ್ತಿಯ ಶಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ಎಲ್ಲ ಯಾಜ್ಞಿಕರು, ವೈದಿಕರು ಬಾರೋ ಬಾರೋ ಅಂತ ಒಂದೊಂದು ಹೆಸರು ಹೇಳೋದು, ಬಾ ಅಂತ ಅನ್ನೋದು. 1,000 ಋಕ್ಕುಗಳನ್ನ ಋಗ್ವೇದ ಋಕ್ಕುಗಳ ಪ್ರಯೋಗ ಆದ್ಮೇಲೆ ಕಣ್ಣು ಮುಚ್ಚಿಕೊಂಡೇನೆ
ಚತುರ್ಭುಜಧಾರಿಯಾಗಿರತಕ್ಕಂಥ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿರತಕ್ಕಂಥ, ಕೌಸ್ತುಭಧಾರಿಯಾಗಿರತಕ್ಕಂಥ, ಶ್ರೀವತ್ಸ ಚಿಹ್ನೆಯಿರತಕ್ಕಂಥ, ಕಿರೀಟಿ ಆಗಿರತಕ್ಕಂಥ, ವನಮಾಲಿ ಆಗಿರತಕ್ಕಂಥ ಸಾಕ್ಷಾತ್ ಮಹಾವಿಷ್ಣು ಕಂಗೊಳಿಸ್ತಾ ಇದ್ದ, ಸಾಕ್ಷಾತ್ಕಾರ ಆಗೋಗ್ತಾ ಇತ್ತು. ಆಗ ಇವರಿಗೆಲ್ಲ ಒಂದು ಗೊತ್ತಾಯ್ತು, ನಾವು ಪರಮಾತ್ಮನ 1,000 ಹೆಸರುಗಳನ್ನ ಶಕ್ತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಹೇಳಿದಾಗ ಈ 1,000 ಹೆಸರುಗಳು ಪರಮಾತ್ಮನ ದರ್ಶನ ಮಾಡಿಸ್ಬಿಡುತ್ತೆ. ಅಷ್ಟು ಸಶಕ್ತ, ಬಲಿಷ್ಠ, ವಿಶಿಷ್ಟ, ಆಶಿಷ್ಟ ಅಂತ ಗೊತ್ತಾಯ್ತು. ಆಗ ಋಷಿ ಮುನಿಗಳೆಲ್ಲ ಸೇರಿ ಆ 1,000 ನಾಮಗಳನ್ನ ಬೃಹತಿ ಛಂದಸ್ಸಿನಲ್ಲಿ ಬರೆದು ಪೋಣಿಸಿದ್ರು. ಅದನ್ನ ಒಂದು ಒಳ್ಳೆ ಸುಂದರವಾದ ಹಾರ ಮಾಡಿದ್ರು. ಪರಮಾತ್ಮನ 1000 ಹೆಸರುಗಳ ಹಾರ ಅದಿದ್ದು ಬೃಹತಿ ಛಂದಸ್ಸಿನಲ್ಲಿ. ಅದಕ್ಕೆ ಅದನ್ನ ಬೃಹತಿ ಸಹಸ್ರ ಅಂತ ಕರೆದ್ರು. ಬೃಹತಿ ಅನ್ನೋದು ಛಂದಸ್ಸು. ಆ ಛಂದಸ್ಸಿನ ಲಕ್ಷಣ 36 ಅಕ್ಷರಗಳು. ಪ್ರತಿ ಅಕ್ಷರಕ್ಕೂ 1 ಸ್ವರ 1 ವ್ಯಂಜನ. 36 ಸ್ವರ 36 ವ್ಯಂಜನ ಅಂದ್ರೆ ಒಟ್ಟು 72 ಸ್ವರ ವ್ಯಂಜನಗಳ ಅಕ್ಷರಗಳು. ಎಷ್ಟು ನಾಮಗಳು ಪರಮಾತ್ಮನ ಕರಿತಾ ಇದ್ದು? 1000 ನಾಮಗಳು. 1000 × 72 72,000. ಅದೇನದು? ಧ್ವನಿ ಹೊರಡತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನ ಸಾಂಪ್ರದಾಯಿಕವಾಗಿ ಭಕ್ತಿಯಿಂದ ಪೂರ್ತಿ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ತುಂಬಾ ಭಕ್ತಿಯಿಂದ ಸಾಂಪ್ರದಾಯಿಕ ಶೈಲಿನಲ್ಲಿ ನೀವು ಹೇಳಿದಾಗ 72,000 ತರಂಗಗಳು, ಕಂಪನಗಳು, ವೇವ್ಸು, ವೈಬ್ರೇಷನ್ಸು ದೇಹದ ನಾನಾ ಭಾಗಗಳಿಂದ, ಸಂದುಗೊಂದುಗಳಿಂದ ಹೊರಟು ಬಂದು ನಾಲಿಗೆಯ ಮೇಲಿನಿಂದ ಅಭಿವ್ಯಕ್ತ ಆಗುತ್ತೆ. ಅದೇ ಶಬ್ದ ಆಗುತ್ತೆ. ಹೀಗಾಗುವಾಗ ಏನಾಗುತ್ತೆ ಅಂದ್ರೆ, ಗಂಡಸಾಗಲಿ ಹೆಂಗಸಾಗಲಿ ಪ್ರತಿಯೊಬ್ಬರಿಗೂ 72,000 ನಾಡಿಗಳಿರುತ್ತೆ. ಪತಂಜಲಿ ಯೋಗಶಾಸ್ತ್ರ, ಹರಿಕಥಾಮೃತ ಸಾರ ಎರಡು ಸ್ಪಷ್ಟವಾಗಿ ವಿಚಾರ ಹೇಳ್ತಾ ಇದೆ. ಎಲ್ಲರಿಗೂ 72,000 ನಾಡಿಗಳಿರುತ್ತೆ. ಒಬ್ಬ ಮನುಷ್ಯ ಆರೋಗ್ಯ ಆಯುಷ್ಯ ಇಟ್ಕೊಂಡು ಚೆನ್ನಾಗಿರ್ಬೇಕು ಅಂದ್ರೆ 72,000 ನಾಡಿಗಳು ಶುದ್ಧವಾಗಿರ್ಬೇಕು, ಆರೋಗ್ಯ ಇರಬೇಕು, ನಾಡಿ ಶುದ್ಧಿ ಇರಬೇಕು. ಎಷ್ಟು ನಾಡಿ? 72,000 ನಾಡಿಗಳು ಶುದ್ಧ ಇರಬೇಕು. ಅಡೆತಡೆ ಇರಕೂಡ್ದು, ಬ್ಲಾಕ್ ಆಗಿರ್ಕೂಡ್ದು. ಅದನ್ನ ಶುದ್ಧಿ ಮಾಡಕ್ಕೆ ಬ್ರಷ್ ಬಂದಿಲ್ಲ. ಹಲ್ಲನ್ನ ನೀವು ಶುದ್ಧಿ ಮಾಡು ಅಂದ್ರೆ ಬ್ರಷ್ ಬಂದಿದೆ. ಒಳಗಡೆ ಇರತಕ್ಕಂಥ ನರಗಳು, ನಾಡಿಗಳು, ವೇನ್ಸು, ಆರ್ಟರೀಸು, ಚಾನಲ್ಸು, ಕೆನಾಲ್ಸು, ಪಂಪ್ಸು, ಪೈಪ್ಸು ಅವೆಲ್ಲ ಕ್ಲೀನ್ ಮಾಡಕ್ಕೆ ಇನ್ನೂ ಬ್ರಷ್ ಬಂದಿಲ್ಲ. ಆದ್ರೆ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದಿದೆ. ಅದು ಯಾವುದು ಅಂದ್ರೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ 72,000 ಶಬ್ದಗಳು, ಆ ಶಬ್ದದ ತರಂಗಗಳು, ಕಂಪನಗಳು, ವೇವ್ಸು, ವೈಬ್ರೇಷನ್ಸು ದೇಹದ ನಾನಾ ಭಾಗಗಳಿಂದ ಒಳಗಡೆ ಹೊರಟು ಪ್ರಯಾಣ ಮಾಡ್ಬೇಕಲ್ಲ, ಮೇಲೆ ಬರ್ಬೇಕಲ್ಲ. ಈ ಕ್ಯಾನಲ್ಗಳು, ಚಾನೆಲ್ಗಳು, ಈ ಒಂದು ನಾಡಿ ಅಂತ ಕರೀತಾರೆ. ಆರ್ಟರೀಸ್ ಅಂಡ್ ವೈನ್ಸ್ ಅಂತಾರೆ. ನರಗಳು, ನಾಡಿಗಳು ಅಂತಾರೆ, ಧಮನಿಗಳು ಅಂತಾರೆ. ಅದ್ರೆಲ್ಲ ಹರಕೊಂಡು ಬಂದು ಹರಿಯುವಾಗ ಕ್ಲೀನ್ ಮಾಡ್ಕೊಂಡು, ಸಂಸ್ಕರಣ ಮಾಡ್ಕೊಂಡು, ಪ್ರೋಸೆಸ್ ಮಾಡ್ಕೊಂಡು ಬಂದು ನಾಲಿಗೆ ಮೇಲೆ ಬಂದು ಅಭಿವ್ಯಕ್ತ ಆಗಿ ಶಬ್ದ ಆಗುತ್ತೆ. ಹೀಗೆ 72,000 ಅಕ್ಷರಗಳು, ಸ್ವರ ವ್ಯಂಜನ ಅಕ್ಷರಗಳು 72,000 ನಾಡಿಗಳ ಮೂಲಕ ಪ್ರಯಾಣ ಮಾಡುವಾಗ ಅದನ್ನ ಸಂಸ್ಕಾರ ಮಾಡಿ, ಸಂಸ್ಕರಣ ಮಾಡಿ, ಶುದ್ಧೀಕರಣ ಮಾಡಿ ಅವರು ಪೂರ್ತಿ ಆರೋಗ್ಯವಂತ ನಾಡಿಗಳನ್ನಾಗಿ ಮಾಡಿ ತಗೊಬಂದಾಗ ದೇಹದ ಆರೋಗ್ಯ. ದೇಹ ಪೂರ್ತಿ ಆ ನಾಡಿ ಹಿಂದೆ ಎಲ್ಲ ಈ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇತ್ತು. ಹಿಂದೆ ವೈದ್ಯರುಗಳು, ಪಂಡಿತರುಗಳು ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅವ್ರೇನ್ ಹೇಳೋರು? ಮಾತು ಕೂಡ ಆಗ್ತಿರ್ಲಿಲ್ಲ. ಕೈ ಕೊಡು ಅನ್ನೋರು. ನಾಡಿ ನೋಡೋರು. ನಾಡಿ ನೋಡಿ ಏನ್ ಸಮಸ್ಯೆ ಅಂತ ಹೇಳೋರು. ನಾಡಿ ಶುದ್ಧಿ ಮಾಡ್ಕೊ ಅನ್ನೋರು. ನಾಡಿ ಶುದ್ಧಿ ಆದ್ರೆ ದೇಹ ಶುದ್ಧಿ, ಆರೋಗ್ಯ ಶುದ್ಧಿ, ದೇಹ ಶುದ್ಧಿ. ದೇಹ ಶುದ್ಧಿ ಆದ್ರೆ ಮನಃಶುದ್ಧಿ, ಬುದ್ಧಿ ಶುದ್ಧಿ, ಭಾವ ಶುದ್ಧಿ. ಅದಾದ್ರೆ ಹೃದಯ ಶುದ್ಧಿ. ಹೃದಯ ಶುದ್ಧಿ ಆದ್ರೆ ಹೃದಯಾಘಾತ ಆಗೋದಿಲ್ಲ. ಹೀಗಾಗಿ ವಿಷ್ಣು ಸಹಸ್ರನಾಮ ಹೇಳಿಕೊಂಡಾಗ ನಾಡಿ ಶುದ್ಧೀಕರಣ, ನಾಡಿಗಳ ಸಂಸ್ಕರಣ, ದೇಹದ ಆರೋಗ್ಯ, ಆಯುಸ್ಸು ಅಭಿವೃದ್ಧಿ. ಏನಾಗುತ್ತೆ? 72,000 ನಾಡಿಗಳು ಬರುತ್ತೆ. ನಾಡಿಗಳು ಶುದ್ಧ ಆಗುತ್ತೆ. ಈಗ 1 ತಿಂಗಳಿಗೆ 30 ದಿನ, 1 ವರ್ಷಕ್ಕೆ 12 ತಿಂಗಳು. 12 ತಿಂಗಳು ಇಂಟು 30 ದಿನ, 12 36, 360 ದಿನ. ವರ್ಷಕ್ಕೆಷ್ಟು? 360 ದಿನ. 360 ಹಗಲು, 360 ರಾತ್ರಿ. ಅಂದ್ರೆ
720 ಹಗಲು ರಾತ್ರಿಗಳು 1 ವರ್ಷ. ಒಬ್ಬ ಮನುಷ್ಯನ ಸರಾಸರಿ ಸಾಧಾರಣ ಆಯುರ್ಮಾನ ಎಷ್ಟಪ್ಪ? 100 ವರ್ಷ. 1 ವರ್ಷಕ್ಕೆ 720 ಹಗಲು ರಾತ್ರಿಗಳು, 100 ವರ್ಷಕ್ಕೆ 720 × 100 72,000 ಹಗಲು ರಾತ್ರಿಗಳು, 100 ವರ್ಷ. 72,000 ನಾಡಿಗಳು. 72,000 ನಾಡಿಗಳು ಶುದ್ಧ ಆಗಬೇಕು ಅಂದ್ರೆ 72,000 ಶಬ್ದ ತರಂಗಗಳನ್ನು ಕೊಡಬೇಕು. 72 ಶಬ್ದ ತರಂಗಗಳು ಕಾನ್ಸ್ಟಿಟ್ಯೂಷನ್ ಆಗಿರತಕ್ಕಂಥ ಸಂವಿಧಾನ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮವನ್ನ ಸ್ಪಷ್ಟವಾಗಿ, ನಿಖರವಾಗಿ, ಸಾಂಪ್ರದಾಯಿಕವಾಗಿ, ಭಕ್ತಿ ಶ್ರದ್ಧೆಯಿಂದ ಹೇಳಿಕೊಂಡಾಗ 72,000 ನಾಡಿಗಳನ್ನು ಶುದ್ಧಿ ಮಾಡ್ಕೊಂಡು ಬರುತ್ತೆ. 72,000 ಅಕ್ಷರಗಳು, ತರಂಗಗಳು ಶುದ್ಧಿ ಆಯಿತು ಅಂದ್ರೆ ಅದು 720 ಹಗಲು ರಾತ್ರಿಯಿಂದ 1 ವರ್ಷ. ಮತ್ತೆ 100 ವರ್ಷಗಳ ಕಾಲ ಪ್ರತಿನಿತ್ಯ ಯಾರು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾರೆ, ಕನಿಷ್ಠ 1 ಸಲ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ಕೊರು 100 ವರ್ಷ ಆಯುಸ್ಸು, ಆರೋಗ್ಯ ಹಾಕೊಂಡು, ಭಾಗ್ಯ ಸೌಭಾಗ್ಯ ಪಡ್ಕೊಂಡು, ಸಂತೋಷ ಸಡಗರದಲ್ಲಿ ಇದ್ದುಕೊಂಡು ಬೇರೆಯವರಿಗೆಲ್ಲ ಮಾದರಿಯಾಗಿರ್ತಾರೆ, ಆದರ್ಶವಾಗಿರ್ತಾರೆ. ಹಾಗಾಗಿ ವಿಷ್ಣು ಸಹಸ್ರನಾಮ ದಿನ ಹೇಳ್ಕೊಂಬಾರ್ಗೆ ನಿಮಗೆ ಗೊತ್ತಾಗದ ಹಾಗೆ ಅಗೋಚರವಾಗಿ ಆಯುಸ್ಸು ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸು ಜಾಸ್ತಿ ಆಗುತ್ತೆ, ಯಶಸ್ಸು ಆಗುತ್ತೆ. ಯಾಕೆಂದ್ರೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಬರ್ಗೆ ಆತ್ಮವಿಶ್ವಾಸ ಜಾಗೃತಿ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳೋರಿಗೆ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಎಲ್ಲರೂ ಹೇಳ್ಕೊಂಡ್ರೆ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಮನೆಯಲ್ಲಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾರ್ತಿಕ್ ಮಾಸ ಬಂದಿದೆ, ಮನೆಗಳೆಲ್ಲ ದೀಪ ಇಡ್ತಾರೆ. ಫಸ್ಲ್ ಹತ್ರ ದೀಪ ಇಡ್ತಾರೆ, ಆಚೆ ಕಡೆ ಹೊರಗಡೆಯಿಂದ ಒಳಗಡೆ ಬರೋ ಫಸ್ಲ್ ಹತ್ರ ಆ ಕಡೆ ಈ ಕಡೆ ದೀಪ ಇಡ್ತಾರೆ. ಈ ಫಸಲಿನ ಮೇಲೆ ಇಟ್ಟ ದೀಪ ಅದರ ಬೆಳಕು ಮನೆ ಒಳಗೂ ಇರುತ್ತೆ, ಮನೆ ಹೊರಗೂ ಇರುತ್ತೆ. ಹಾಗೆ ನಾಲಿಗೆ ಮೇಲೆ ಬಂದಿರತಕ್ಕಂಥ ವಿಷ್ಣು ಸಹಸ್ರನಾಮದ ಬೆಳಕು, ಅದರ ಪ್ರಭೆ, ಅದರ ಪ್ರಭೆಯ ಪ್ರಭಾವದ ಪ್ರವಾಹ ಒಳಗಡೆ ಪೂರ್ತಿ ಇರುತ್ತೆ. ಆತ್ಮಶುದ್ಧಿ ಆಗುತ್ತೆ, ಅಂತರಂಗ ಶುದ್ಧಿ ಆಗುತ್ತೆ, ಒಳಗೆಲ್ಲ ಬೆಳಕು, ಒಳಗೆಲ್ಲ ಹೊಳಪು, ಹೊರಗಡೆ ಕಣ್ಣು ಮುಚ್ಕೊಳ್ಳುತ್ತೆ, ಒಳಗಡೆ ಕಣ್ಣು ಬಿಚ್ಕೊಳ್ಳುತ್ತೆ, ಒಳಗಣ್ಣಿನೊಳಗಿಂದ ಒಳಗೊಳಗೆ ಇಳಿಯುತ್ತಾ ತಿಳಿ ಆಗುತ್ತೆ, ತಿಳಿಗಣ್ಣಾಗುತ್ತೆ, ಹೊಳೆಗಣ್ಣಾಗುತ್ತೆ, ಬಗೆಗಣ್ಣಲ್ಲಿರತಕ್ಕಂಥ ಭಗವಂತನ ದರ್ಶನ ಮಾಡಿಸುತ್ತೆ ವಿಷ್ಣು ಸಹಸ್ರನಾಮ. ಹಾಗೆ ನಾಲ್ಗೆ ಮೇಲೆ ವಿಷ್ಣು ಸಹಸ್ರನಾಮ ಇಟ್ಕೊಂಡಾಗ ಹೊಸಲಲ್ಲಿ ದಂದಾದೀಪ ಇಟ್ರೆ ಹೊರಗಡೆನೂ ಬೆಳಕಾಗುತ್ತಂತೆ. ನೀವು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಾಗ ಒಳಗಡೆ ಎಲ್ಲ ಇಷ್ಟಾಗಿ ಅಂತರಂಗ ಶುದ್ಧಿ, ಆತ್ಮಶುದ್ಧಿ ಆಗೋದು ಜೊತೆನಲ್ಲೇ ಹೊರಗಡೆ ವಿಷ್ಣು ಹೇಳ್ತಾ ಇದ್ದೀರಲ್ಲ, ಇದರ ಧ್ವನಿಗಳು ಮನೆಯ ಒಳಗಡೆ ಎಲ್ಲ ಹರಡಿಕೊಂಡು ಮನೆ ಶುದ್ಧ ಆಗುತ್ತೆ, ಮನೆ ಸಾತ್ವಿಕ ಆಗುತ್ತೆ, ಮನೆಗೆ ಪವಿತ್ರತೆ ಬರುತ್ತೆ, ಮನೆ ಶುಭವಾಗುತ್ತೆ, ಹೊರಗೆಲ್ಲ ಬೆಳಕು, ಮಕ್ಕಳಿಗೆ ಸಂಸ್ಕಾರ ಬರುತ್ತೆ. ಮುಖ್ಯವಾಗಿ ಮಕ್ಕಳಿಗೆ ಸಂಸ್ಕಾರ ಬರುತ್ತೆ. ಮಕ್ಕಳು ಹೇಳ್ಕೊಂಡ್ರೆ ಏನು ಬೆನಿಫಿಟ್ ಅಂತಂದ್ರೆ, ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಶಾರ್ಪ್ ಆಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ. ಯಾತಕ್ಕೆ ಅಂತಂತಂದ್ರೆ ಸ್ಮರಣ ಶಕ್ತಿ ಮೊದಲು ಕೊಡತಕ್ಕಂಥದ್ದೇ ವಿಷ್ಣು ಸಹಸ್ರನಾಮ. ಮೆಮೊರಿ ಪವರ್ ಆಫ್ ದ ಸ್ಟೂಡೆಂಟ್ ಎನ್ಹ್ಯಾನ್ಸಸ್. ಜೊತೆನಲ್ಲಿ ಉಚ್ಚಾರಣ, ಪ್ರೊನೌನ್ಸಿಯೇಷನ್. ವಿಷ್ಣು ಸಹಸ್ರನಾಮ 21 ದಿನ ಪ್ರತಿನಿತ್ಯ ಬಿಡದೆ ಹೇಳ್ಕೊಂಡ್ರೆ ಆಲ್ಮೋಸ್ಟ್ ಬಾಯಿಗೆ ಬಂದ್ಬಿಡುತ್ತೆ. 42 ದಿನಕ್ಕೆ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರುಗಳನ್ನು ಹೇಳ್ತಾ ನಾಲಿಗೆ ತಾನೇ ತಿದ್ದುಕೊಳ್ಳುತ್ತೆ, ನಾಲಿಗೆ ಸಂಭ್ರಮಿಸುತ್ತೆ. ಎಂಥ ಕಷ್ಟ ತರವಾಗಿರತಕ್ಕಂಥ ಶಬ್ದಗಳನ್ನಾದ್ರೂ ಸುಲಭವಾಗಿ ಉಚ್ಚಾರಣೆ ಮಾಡುತ್ತೆ. ಉಚ್ಚಾರಣಾ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಇದದ್ದು ಗ್ರಹಣ ಶಕ್ತಿ, ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್, ಗ್ರಹಣ ಶಕ್ತಿ. ಅದು ಸ್ಕೂಲು ಕಾಲೇಜ್ಗೆ ಹೋಗತಕ್ಕಂಥವ್ರಿಗೆ 45 ಮಿನಿಟ್ಸ್ 1 ಅವರ್ ಟೀಚರ್ ಏನ್ ಪಾಠ ಮಾಡ್ತಾರೆ, ಆವಾಗ ವಿಷ್ಣು ಸಹಸ್ರನಾಮ ಹೇಳೋರ್ಗು ಹೇಳದೆವ್ರಿಗೂ ರಿಸರ್ಚ್ಗಳು ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವರ ಅಬ್ಸಾರ್ಬಿಂಗ್ ಪವರು, ಗ್ರಾಸ್ಪಿಂಗ್ ಪವರು ಅದ್ಭುತವಾಗಿರುತ್ತೆ. ಗ್ರಹಣ ಜಾಸ್ತಿ ಆಗುತ್ತೆ. ಸ್ಮರಣ ಶಕ್ತಿ, ಉಚ್ಚಾರಣ ಶಕ್ತಿ, ಗ್ರಹಣ ಶಕ್ತಿ. ಗ್ರಹಿಸೋದ್ರ ಜೊತೆನಲ್ಲಿ, ಗ್ರಹಣ ಶಕ್ತಿ ಜೊತೆನಲ್ಲಿ ಸ್ಫುರಣ ಶಕ್ತಿ ಅಂದ್ರೆ ಎಕ್ಸ್ಪ್ರೆಷನ್, ಕಮ್ಯುನಿಕೇಶನ್, ಪವರ್ಫುಲ್ ಕಮ್ಯುನಿಕೇಶನ್, ಪವರ್ ಆಫ್ ಎಕ್ಸ್ಪ್ರೆಷನ್. ಬರೆಯೋದಿರ್ಲಿ,
ಓದೋದಿರ್ಲಿ, ರಿಪೋರ್ಟ್ ಕೊಡೋದಿರ್ಲಿ, ಪ್ರೆಸೆಂಟ್ ಮಾಡೋದಿರ್ಲಿ, ಎಕ್ಸಾಮ್ನಲ್ಲಿ ಅಪಿಯರ್ ಆಗೋದಿರ್ಲಿ. ಆ ಎಕ್ಸಾಮ್ ಅಂತಂದ್ರೆ ಪ್ರೆಸೆಂಟೇಷನ್, ಪ್ರೊಜೆಕ್ಷನ್, ರೈಟಿಂಗ್, ಟೆಲ್ಲಿಂಗ್, ಇದೆಲ್ಲ ಇಂಪ್ರೂವ್ ಆಗುತ್ತೆ ಈ ಸ್ಫುರಣ ಶಕ್ತಿಯಿಂದ. ಅದು ವಿಷ್ಣು ಸಹಸ್ರನಾಮ ಹೇಳ್ಕೊಳತಕ್ಕಂಥ ಮಕ್ಕಳಿಗೆ ಸ್ಮರಣ ಶಕ್ತಿ, ಉಚ್ಚಾರಣ ಶಕ್ತಿ, ಗ್ರಹಣ ಶಕ್ತಿ, ಮತ್ತೆ ಒಂದ್ಸತಿ ಕೇಳ್ಬಿಟ್ಮೇಲೆ ಗ್ರಹಿಸಿದ ಮೇಲೆ ಪರ್ಮನೆಂಟ್ 40 ವರ್ಷ ಆದ್ಮೇಲೆ ಕೇಳಿ ಅದಕ್ಕೆ ಉತ್ತರ ಸಿಗುತ್ತೆ. ಯಾಕೆ ಅಂದ್ರೆ ಧಾರಣ ಶಕ್ತಿ, ಅದನ್ನ ರಿಟೆನ್ಷನ್ ಪವರ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಧಾರಣ ಶಕ್ತಿ, ಸ್ಮರಣ ಶಕ್ತಿ, ಗ್ರಹಣ ಶಕ್ತಿ, ಉಚ್ಚಾರಣ ಶಕ್ತಿ, ಧಾರಣ ಶಕ್ತಿ, ಸ್ಫುರಣ ಶಕ್ತಿ. ಸ್ಫುರಣ ಅಂದ್ರೆ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್, ಕಮ್ಯುನಿಕೇಶನ್, ಪವರ್ಫುಲ್, ಎಫೆಕ್ಟಿವ್, ಸಕ್ಸಸ್ಫುಲ್ ಕಮ್ಯುನಿಕೇಶನ್. ಜೀವನದಲ್ಲಿ ಯಶಸ್ವಿಯಾಗೋರು ಮತ್ತೆ ಅನುತ್ತೀರ್ಣರಾಗೋರು, ಸಕ್ಸಸ್ ಅಂಡ್ ಫೇಲ್ಯೂರ್ ಡಿಫರೆನ್ಸ್ ಏನಂದ್ರೆ ಯುವರ್ ಅಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ನಾಟ್ ಹ್ಯಾವಿಂಗ್ ದಟ್ ಅಬಿಲಿಟಿ. ಯಾರು ಕಮ್ಯುನಿಕೇಶನ್ ಪವರ್ಫುಲ್ ಆಗಿರ್ತಾರೆ ಜೀವನದಲ್ಲಿ ಗೆದ್ಕೊಂಡು ಹೊಡ್ತಾರೆ, ಗೆದ್ದು ಬಿಡ್ತಾರೆ. ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಬೇಕು ಅಂತಂದ್ರೆ ಒಳ್ಳೆ ಉಚ್ಚಾರಣೆ ಬೇಕು, ಒಳ್ಳೆ ಮೆಮೊರಿ ಬೇಕು, ಸ್ಮಾರ್ಟ್ ಇರಬೇಕು, ಸೌಂಡ್ ಇರಬೇಕು, ಸೌಂಡ್ ನಾಲೆಡ್ಜ್ ಇರಬೇಕು. ಇಷ್ಟೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಳತಕ್ಕಂಥವ್ರಿಗೆ ತಾನಾಗಿ ತಾನೇ ಲಭ್ಯವಾಗತಕ್ಕಂಥದ್ದು. ಇನ್ನು ವಿಷ್ಣು ಸಹಸ್ರನಾಮ ಹೇಳ್ಕೊಂಬರ್ಗೆ 7.5 ಅನ್ನಿರೋದಿಲ್ಲ, ಶನಿಕಾಟ ಅನ್ನೋದಿರೋದಿಲ್ಲ. ತುಂಬಾ ಜನ ಅಂತ ಹೇಳ್ತಾರೆ, 1 ವರ್ಷ ಆಯ್ತು ಸರ್, ಇನ್ನೂ ಎಷ್ಟು ದಿನ ಸರ್ ಅನುಭವಿಸ್ತಾ ಇದ್ದೀನಿ ಸರ್, ಶನಿಕಾಟ 7.5. ಈಗ ಶನಿ, ಶುಕ್ರ, ಗುರು, ಬುಧ, ಮಂಗಳ ಇವರೆಲ್ಲ ಗ್ರಹಗಳು, ಇವರೇ ದೇವತೆಗಳಲ್ಲ, ಇವರೆಲ್ಲ ಗ್ರಹ, ನಕ್ಷತ್ರಗಳು, ಗ್ರಹಗಳಿದ್ದಾವೆ. ಈ ಗ್ರಹಗಳನ್ನ ನಿಯಂತ್ರಣ ಮಾಡೋದಕ್ಕೆ, ರೆಗ್ಯುಲೇಟ್ ಮಾಡೋದಕ್ಕೆ, ಡೈರೆಕ್ಟ್ ಮಾಡೋದಕ್ಕೆ ಒಬ್ಬೊಬ್ಬ ದೇವತೆ ಇರ್ತಾರೆ. ಒಂದೊಂದು ಗ್ರಹಕ್ಕೆ ಒಂದೊಂದು ದೇವತೆ. ಶನಿ ಗ್ರಹಕ್ಕೆ ಅಧಿದೇವತೆ ಮಹಾವಿಷ್ಣು. ಶನಿ ಗ್ರಹಕ್ಕೆ ಅಧಿದೇವತೆ ಮಹಾವಿಷ್ಣು. ನೀವು ವಿಷ್ಣುವನ್ನ ಸ್ತುತಿಸತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಹೇಳಿದಾಗ ವಿಷ್ಣು ಸುಪ್ರೀತನಾಗ್ತಾನೆ. ವಿಷ್ಣು ಸುಪ್ರೀತ ಆಯ್ತು ಅಂದ್ರೆ ಸಹಜವಾಗಿ, ಸ್ವಾಭಾವಿಕವಾಗಿ ಶನಿ ಕೂಡ ಅವನು ಸುಪ್ರೀತ ಆಗ್ಲೇಬೇಕು, ಅವನಿಗೆ ಸಮಾಧಾನ ಆಗೋಗುತ್ತೆ. ತನ್ನ ದೇವತೆಯಾಗಿರತಕ್ಕಂಥ ವಿಷ್ಣುವನ್ನೇ ಇವರು ಆರಾಧನೆ ಮಾಡ್ತಿದ್ದಾರೆ, ಅವನು ಸುಪ್ರೀತನಾಗಿದ್ದಾನೆ ಅಂದ್ರೆ ನಾನು ಆಟೋಮೆಟಿಕಲಿ, ನ್ಯಾಚುರಲಿ, ಸಹಜವಾಗಿಯೇ ನಾನು ಕೂಡ ಸಮಾಧಾನ ಚಿತ್ತನಾಗಿರ್ಬೇಕು ಅಂತ ಹೇಳಿ ನಿಮ್ಮ ಕಡೆ ತಿರುಗಿ ನೋಡೋದಿಲ್ಲ, ನಿಮ್ಮ ಸ್ಮರಣೆ ಕೂಡ ಮಾಡೋದಿಲ್ಲ, ಶನಿಕಾಟ ಇರೋದಿಲ್ಲ ವಿಷ್ಣು ಸಹಸ್ರನಾಮ ಹೇಳೋರಿಗೆ. ಇನ್ನು ಒಂದು ಸಂಪ್ರದಾಯದ ಮಾತಿದೆ, ಏನು ಅಂದ್ರೆ ವಿಷ್ಣು ಸಹಸ್ರನಾಮವನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಒಂದು ಸಲ ಹೇಳಿಕೊಂಡ್ರೆ ಪ್ರಾಚೀನ ವಿಷ್ಣು ದೇವಸ್ಥಾನಗಳು ಭಾರತದಲ್ಲಿ ಬೇರೆ ಕಡೆ ಎಷ್ಟಿದೆಯೋ 1000 ಪ್ರಾಚೀನ ವಿಷ್ಣುವಿನ ದೇವಸ್ಥಾನಗಳನ್ನ ದರ್ಶನ ಮಾಡಿ ಬಂದ ಫಲ ವಿಷ್ಣು ಸಹಸ್ರನಾಮವನ್ನ ಶ್ರದ್ಧಾ ಭಕ್ತಿಯಿಂದ ಒಂದ್ಸತಿ ಹೇಳಿದ್ರೆ ಬರುತ್ತೆ ಅಂತಾರೆ. ವಿಷ್ಣುವಿನ ಸಹಸ್ರನಾಮ ಅಂದ್ರೆ, ನಾಮ ಅಂದ್ರೆ ಬರೀ ನಾಮ ಅಲ್ಲ, ವಿಷ್ಣುವಿನ ನಾಮ, ರೂಪ, ಗುಣ, ತತ್ವ, ಅವನ ಸಾಕ್ಷಾತ್ಕಾರ ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ. ಅಂದ್ರೆ ಸಾಕ್ಷಾತ್ ವಿಷ್ಣು ನಮ್ಮ ಎದುರುಗಡೆ ಕೂತಿರ್ತಾನೆ ಅನ್ನತಕ್ಕಂಥ ಭಾವನೆ ಇವತ್ತಿಗೂ ಜನದಲ್ಲಿದೆ. ಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ನೋಡಪ್ಪ, ಬರೀ ಕೈಯಲ್ಲಿ ಬಂದು ಹುಟ್ಟುವಾಗ ಬರೀ ಮೈಯಲ್ಲಿ ಬಂದು, ಆದ್ರೆ ಇವತ್ತು ದುಡ್ಡದ, ಕಾಸದ, ಗಂಡ ಅದನ್ನ, ಹೆಂಡತಿ ಇದೆ, ಮಕ್ಕಳಿದೆ, ಸಂಸಾರ ಇದೆ, ದುಡ್ಡದ ಮನೆ ಇದೆ, ಕಾರ್ ಇದೆ, ಸಮಾಜ ಇದೆ, ಅಷ್ಟೋ ಜನ ಹತ್ರ ಇದೆಯಲ್ಲಪ್ಪ ಇಷ್ಟೊಂದು. ಬರೀ ಕೈಯಲ್ಲಿ ಬಂದು ಇಷ್ಟೊಂದಿದೆ ಅಂದ್ರೆ ಯಾರೋ ಕೊಟ್ಟಿರ್ಬೇಕಲ್ಲ, ನಿನಗೆ ಗೋಚರವಾಗಿರತಕ್ಕಂಥ ಒಂದು ಶಕ್ತಿ ನೀನು ಕೊಟ್ಟಿರ್ಬೇಕಲ್ಲ, ಆ ಜ್ಞಾನ ಅದು ಕೊಟ್ಟಿರ್ಬೇಕಲ್ಲ, ದೃಷ್ಟಿ ನೀನು ಕೊಟ್ಟಿರ್ಬೇಕಲ್ಲ, ಶ್ರವಣ ಶಕ್ತಿ ಕೊಟ್ಟಿರ್ಬೇಕಲ್ಲ, ಜೀರ್ಣ ಶಕ್ತಿ ಕೊಟ್ಟಿರ್ಬೇಕಲ್ಲ, ಸ್ಮರಣ ಶಕ್ತಿ ಕೊಟ್ಟಿರ್ಬೇಕಲ್ಲ, ನಡೆಯತಕ್ಕಂಥ ಶಕ್ತಿ ಕೊಟ್ಟಿರ್ಬೇಕಲ್ಲ, ಅದ್ಭುತವಾಗಿರತಕ್ಕಂಥ ಕೆಲಸಗಳನ್ನ, ಕಾರ್ಯಗಳನ್ನ ನಿರ್ವಹಿಸತಕ್ಕಂಥ ಶಕ್ತಿ ಕೊಟ್ಟಿರ್ಬೇಕಲ್ಲ, ದುಡ್ಡು ಕಾಸು ಆಗಿರ್ಬೇಕಲ್ಲ. ಅಂದ್ರೆ ಬರೀ ಕೈಯಲ್ಲಿ ಬಂದವನಿಗೆ ಇಷ್ಟೊಂದು ತುಂಬಿ ಬರ್ತಾ ಇದೆ ಅಂತಂದ್ರೆ ಯಾರು ಕೊಡ್ತಿದಾರಪ್ಪ? ಯಾವುದೋ ಒಂದು ಶಕ್ತಿ ಕೊಡ್ತಾ ಇದೆ, ಒಂದು ಸೋರ್ಸ್ ಕೊಡ್ತಾ ಇದೆ, ಒಂದು ಫೋರ್ಸ್ ಕೊಡ್ತಾ ಇದೆ. ದೇವತೆಯನ್ನು, ದೇವರುವನ್ನು, ವಿಷ್ಣುವನ್ನು, ಯಾರೋ ಲಕ್ಷ್ಮಿಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೊಡೋರ್ಗೆ ಯಾರು ಕೊಟ್ಟಿದಾರೋ ನಿನಗೆ
ಕೃತಜ್ಞತೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಾ? ಬರೀ ಕೈಯಲ್ಲಿ ಬಂದು ಅಲ್ಲ, ಬರೀ ಮೈಯಲ್ಲಿ ಬಂದು ಅಲ್ಲ, ಇವತ್ತಿಷ್ಟು ವೈಭವ ವಿಜೃಂಭಣೆಯಿಂದ ನಳನಳಿಸ್ಕೊಂಡು ಖುಷಿಯಾಗಿ ಓಡಾಡ್ತಾ ಇದೆಯಲ್ಲ, ಇಷ್ಟೆಲ್ಲ ಮಾಡಿರತಕ್ಕಂಥ ಆ ಸೋರ್ಸ್ಗೆ, ಆ ಫೋರ್ಸ್ಗೆ, ಆ ಶಕ್ತಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡುವ ರಾಜ, ನೀನು ಹೇಳ್ಬೇಕು. ಮತ್ತೆ ಹೇಗೆ ಹೇಳೋದು ಅಂದ್ರೆ, ಪ್ರತಿಯೊಬ್ಬನು ಜೀವನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಶಂಕರಾಚಾರ್ಯ ಹೇಳ್ತಾರೆ. ಗೇಯಂ ಗೀತಾ ನಾಮ ಸಹಸ್ರಂ ಭಜಗೋವಿಂದಂ ಭಜಗೋವಿಂದಂ ಭಜಗೋವಿಂದಂ. ಮೂಢಮತನಲ್ಲಿ ಗೇಯಂ ಗೀತಾ ನಾಮ ಸಹಸ್ರಂ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಭಗವದ್ಗೀತೆಯನ್ನ ಹೇಳ್ಕೋಬೇಕು, ತಿಳ್ಕೋಬೇಕು, ಎಲ್ಲ ದುಷ್ಕರ್ಮಗಳನ್ನ ಕಳ್ಕೋಬೇಕು. ಹಾಗೆ ವಿಷ್ಣು ಸಹಸ್ರನಾಮವನ್ನ ತಿಳ್ಕೋಬೇಕು, ಕೇಳ್ಕೋಬೇಕು, ಹೇಳ್ಕೋಬೇಕು ಪ್ರತಿನಿತ್ಯ. ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಸಾಧಕರಿಗೆ ಎರಡು ಕಣ್ಣಿದ್ದಾಗೆ. ಯಾವ ಒಂದು ಕಣ್ಣು ಹೋದ್ರೂ ಕೂಡ ದೃಷ್ಟಿ ಸರಿಗಿರೋದಿಲ್ಲ. ಶಂಕರಾಚಾರ್ಯ ಹೇಳ್ತಾರೆ, ದೇವರ ಸ್ಮರಣೆಯನ್ನ ಮಾಡು, ಮನುಷ್ಯ ಯಾರು ನಿನಗಾಗೋದಿಲ್ಲ. ಭಜಗೋವಿಂದ ಭಜಗೋವಿಂದ ಭಜಗೋ. ಹೇ ಮೂಢ, ಅವ್ರಾಗ್ತಾರೆ ಇವ್ರಾಗ್ತಾರೆ, ಇವನಿಷ್ಟ ಇವನಿಷ್ಟ, ಇವನ್ ಪ್ರೀತಿ, ಯಾರಿಗೆ ಯಾರುಂಟೋ ಎರವಿನ ಸಂಸಾರ, ನೀರ ಮೇಲಿನ ಗುಲ್ಲೆ ನಿಜವಲ್ಲ ಹರಿಯೇ. ಹಾಗೆ ಯಾರು ಆಗೋದಿಲ್ಲಪ್ಪ. ಪರಮಾತ್ಮ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಅವನಿಗೆ ನೀನು ಕೊಡಬೇಡ ವಾಪಸ್ಸು. ನಿನ್ ದುಡ್ಡಿಗೆ, ನಿನ್ ಬಂಗಾರಕ್ಕೆ, ನಿನ್ನ ಕ್ಷೀರಕ್ಕೆ ಅವನ್ ಕರ್ಕೊಂಡು ಕೂತಿಲ್ಲ. ಅವನ ಜಗತ್ತಿನ ಎಲ್ಲಾ ಆಸ್ತಿನೂ ಅವನದೇನೆ, ಕೊಡಬೇಕಾಗಿಲ್ಲ. ಆದ್ರೆ ಕೃತಜ್ಞತಾ ಭಾವದಿಂದ ಸ್ಮರಣೆ ಮಾಡ್ಬೇಡ್ವಾ? ಹೇಗೆ ಮಾಡ್ಬೇಕು ಅಂತಂದ್ರೆ, ಅವನನ್ನ ಪ್ರೀತಿಯಿಂದ ಕರಿಬೇಕಪ್ಪ. ಹೇಗೆ ಕರೆಯೋದು? ಗೇಯಂ ಗೀತಾ ನಾಮ ಸಹಸ್ರಂ. ಭಗವದ್ಗೀತೆ ತಿಳ್ಕೋ, ವಿಷ್ಣು ಸಹಸ್ರನಾಮ ಹೇಳೋ. ಶಂಕರಾಚಾರ್ಯರು 1400 ವರ್ಷದ ಹಿಂದೆ ಭಾರತ, ಇಂಥ ಅಖಂಡ ಭಾರತವನ್ನ, ಆ ಕಾಲದಲ್ಲಿ ನದಿಗಳಿಗೆ ಒಂದು ಬ್ರಿಡ್ಜ್ ಇರಲಿಲ್ಲ, ರಸ್ತೆಗಳಿಗೆ ಸಿಮೆಂಟ್ ಟಾರು ಇರ್ತಿರ್ಲಿಲ್ಲ, ಎಲ್ಲ ಕಡೆ ಬೆಟ್ಟಗಳು, ಗುಡ್ಡಗಳು, ಪರ್ವತಗಳು, ಕಾಡುಗಳು, ವಿಚಿತ್ರ ಕಾಡುಗಳು, ದುರ್ಗಮ ಕಾಡುಗಳು. ಇಂಥ ಅಖಂಡ ಭಾರತದಲ್ಲಿ ಮತ್ತೆ ಈಗ ಎಲ್ಲ ಜನಸಂಖ್ಯೆ ಇರೋದು, ಜನವೇ ಇರ್ತಿರ್ಲಿಲ್ಲ, ಬರೇ ಕಾಡು ಮೃಗಗಳು. ಅಂತ ಕಾಲದಲ್ಲಿ ಇಡೀ ಭರತಖಂಡವನ್ನ 4 ಸಲ ಬರೀ ಕಾಲಿನಿಂದ ಓಡಾಡಿ 4 ದಿಕ್ಕುಗಳಲ್ಲಿ 4 ಆಶ್ರಮಗಳನ್ನ ಪ್ರಾರಂಭ ಮಾಡಿ ದೊಡ್ಡ ಪರಂಪರೆಯನ್ನ, ಸನಾತನ ಧರ್ಮವನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಮಹಾನುಭಾವರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಅವರು ಕಡೆಗೆ ಯೋಚನೆ ಮಾಡ್ತಾರೆ, ನಾನು ಎಲ್ಲಿಂದ ದಕ್ಷಿಣ ಭಾರತದಿಂದ ಕಾಶ್ಮೀರದವರೆಗೂ ನಡ್ಕೊಂಡು ಊರು ಊರು, ಹಳ್ಳಿ ಹಳ್ಳಿ, ನಗರ ನಗರ, ಪಟ್ಟಣ ಪಟ್ಟಣ, ಎಲ್ಲ ಕಡೆ ಉಪನ್ಯಾಸ ಪ್ರವಚನ ಕಟ್ಕೊಂಡು ಬಂದು ಇದೆಲ್ಲ ಪುಸ್ತಕಗಳು ತಗೊಂಡ್ಬಂದಿ ಸರಿ. ಆದ್ರೆ ಯೋಚನೆ ಮಾಡ್ತಾರೆ, ನಾನು ಹೋಗ್ಬಿಡ್ತೀನಿ, ದೇಹ ಬಿದ್ದು ಹೋಗುತ್ತೆ, ನನ್ನ ಉಪನ್ಯಾಸ ಪ್ರವಚನ ಕೇಳಿದ್ರೆ ಅವರು ಹೋಗ್ಬಿಡ್ತಾರೆ. ಸ್ವಲ್ಪ ಕಾಲ ಆದ್ಮೇಲೆ ಅವರಿದ್ದಿದ್ದು ಕೂಡ ಗೊತ್ತಾಗಲ್ಲ, ಇತಿಹಾಸ ಗರ್ಭದಲ್ಲಿ ಎಲ್ಲ ಮರೆ ಆಗ್ಬಿಡ್ತಾರೆ, ನನ್ನ ಪ್ರವಚನ ಉಳಿಯೋದಿಲ್ಲ. ಹಾಗೆ ಶಾಶ್ವತವಾಗಿ ನನ್ನ ಚಿಂತನೆಗಳು, ನನ್ನ ವಿಚಾರಗಳು, ನಾನೇನು ಮಾಡ್ತಿದ್ದೀನಿ ಸಂದೇಶ, ಇದು ಉಳಿಬೇಕು ಅಂದ್ರೆ ನಾನು ಬರೀಬೇಕೆಲ್ಲವನ್ನ, ಗ್ರಂಥಸ್ಥ ಮಾಡಬೇಕು. ಮೊದಲನೇ ಗ್ರಂಥ ಯಾವ್ದು ಬರಿಬೇಕು ಅಂದಾಗ ಲಲಿತಾ ಸಹಸ್ರನಾಮದಿಂದ ಪ್ರಾರಂಭ ಮಾಡ್ತೀನಿ ಅಂದ್ರು. ಶಿಷ್ಯನ ಕರೆದ್ರು, ಕಾಶ್ಮೀರದ ಶಾರದಾ ಭಂಡಾರದಲ್ಲಿ ಶಿಷ್ಯನಿಗೆ ಹೇಳಿದ್ರು, ಒಳಗಡೆ ಹೋಗು, ಲಲಿತಾ ಸಹಸ್ರನಾಮ ಹುಡುಕೊಂಡು ತಗೊಂಡು ಬಾ, ಅದರಿಂದ ನಾನು ಭಾಷ್ಯ ಪ್ರಾರಂಭ ಮಾಡ್ತೀನಿ. ಹುಡುಗ ಹೋದ, ಶಿಷ್ಯ ನೋಡ್ದ, ಲಲಿತಾ ಸಹಸ್ರನಾಮ ತಂದ, ಅವ್ರ ಕೈ ಕೊಟ್ಟ, ತೆಗೆದು ನೋಡಿದ್ರು, ಕವರ್ ಪೇಜ್ ತೆಗಿತಾರೆ, ಅದು ಲಲಿತಾ ಸಹಸ್ರನಾಮ ಅಂದ್ಕೊಂಡು ನೋಡ್ತಾರೆ, ವಿಷ್ಣು ಸಹಸ್ರನಾಮ. ಏನ ಬುದ್ಧಿ, ಎಲ್ಲಿಟ್ಟಿದ್ಯೋ? ಸರಿ, ಇದನ್ನೆಲ್ಲ ಇಟ್ಟು ಕರೆಕ್ಟ್ ಲಲಿತಾ ಸಹಸ್ರನಾಮ ತಗೊಂಬ, ವಿಷ್ಣು ಸಹಸ್ರನಾಮ ಅಲ್ಲ, ಹೋಗ. ಅವನಿಗೆ ಸತಿ ಗಮನ ಇಟ್ಟು, ಗುರುತಿಟ್ಟು, ಹುಡುಕಿ ಖಚಿತ ಮಾಡ್ಕೊಂಡು ಲಲಿತಾ ಸಹಸ್ರನಾಮ ಅಂತ ಸ್ಪಷ್ಟ ಮಾಡ್ಕೊಂಡು ತಗೊಂಬಂದು ಗುರು ಕೈ ಕೊಟ್ಟ. ತಿರುಗಿಸಿದ್ರು, ಒಳಗೆ ನೋಡ್ತಾರೆ ವಿಷ್ಣು ಸಹಸ್ರನಾಮ. ಎಲ್ಲಿ ಬುದ್ಧಿ ಇಟ್ಕೊಂಡಿದ್ಯೋ? ಹಾಳು ಮಾಡೋದು ಹಾಳು, ನಾನೇ ತರ್ತೀನಿ ಅಂದ್ರು. ಎದ್ದು ಬಿಟ್ಟು ಹೋಗಿ ಹೊರಗಡೆ ಹೋದ್ರು. ಹೋಗಿ ಹುಡುಕತಾ ಇದ್ದಾರೆ. ಸರಸ್ವತಿ ಶಾರದೆ ಭಾವಚಿತ್ರ ಇತ್ತು, ನಮಸ್ಕಾರ ಮಾಡಿದ್ರು. ಭಾವಚಿತ್ರ ನೋಡಿದ್ರು, ಭಾವಚಿತ್ರ ಸಾಕ್ಷಾತ್ ಶಾರದೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾಳೆ. ಉತ್ಸಾಹ ಕಣ್ಣಲ್ಲಿ ನೀರು ಬಂದು ಹೋಗ್ತಾ ಇದೆ, ದರ್ಶನ ಕೊಟ್ಟಿದ್ದಾಳೆ. ನಾನೇ ಕಳಿಸಿದ್ದು ವಿಷ್ಣು ಸಹಸ್ರನಾಮ. ನೀನು ಮೊಟ್ಟ ಮೊದಲು ಬರೀಬೇಕಾಗಿರೋದು ವಿಷ್ಣು ಸಹಸ್ರನಾಮಕ್ಕೆ. ಕಲಿಯುಗದ ಜನಗಳ ತಾಪವನ್ನ, ಸಂತಾಪವನ್ನ, ಪರಿತಾಪವನ್ನ, ತಾಪತ್ರಯಗಳನ್ನ ಸಂಪೂರ್ಣ ನಿವಾರಣೆ ಮಾಡತಕ್ಕಂಥ ಧನ್ವಂತರಿ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಮೊದಲ ದಿಕ್ ಬರೀ ಕಣ್ಣು ಗೊತ್ಕೊಂಡು ಬಂದು ಮೊಟ್ಟ ಮೊದಲು ವಿಷ್ಣು ಸಹಸ್ರನಾಮವನ್ನು ಬರೀತಾರೆ. ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ ಅವ್ರ ಭಾಷ್ಯದಲ್ಲಿ, ಅಲ್ಪ ಪ್ರಯಾಸಂ ಅನಂತ ಫಲಂ.
20 ನಿಮಿಷ ನೀವು ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಒಂದ್ಸಾರ್ತಿ ಹೇಳ್ಕೊಂಡ್ರೆ ನಿಮಗೆ ಗೊತ್ತಿಲ್ಲದಾಗೆ ಅನಂತವಾಗಿರತಕ್ಕಂಥ ಫಲ, ಅಪೂರ್ವವಾಗಿರತಕ್ಕಂಥ ಫಲ, ಅಗಾಧವಾಗಿರತಕ್ಕಂಥ ಫಲ ಬರುತ್ತೆ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಶಂಕರಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ, ಸ್ನಾನದಲ್ಲಿ 2 ಸ್ನಾನ ಇರುತ್ತೆ. ಒಂದು ದೈಹಿಕ ಸ್ನಾನ, ಇನ್ನೊಂದು ಮಾನಸಿಕ ಸ್ನಾನ. ನದಿಗೆ ಹೋಗಿ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿದ್ರೆ, ಇಲ್ಲ ಬಚ್ಚಲ ಮನೆಗೆ ಹೋಗಿ ಬಿಸಿ ಬಿಸಿ ಹಂಡಲ್ಲಿ ನೀರು ಸ್ನಾನ ಮಾಡಿದ್ರೆ, ಶವರ ಸ್ನಾನ ಮಾಡಿದ್ರೆ ದೇಹ ಶುದ್ಧಿ ಆಗುತ್ತೆ, ದೇಹ ಸ್ನಾನ ಆಗುತ್ತೆ. ಶಂಕರಾಚಾರ್ಯ ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಮನಸ್ಸಿಗೆ ಸ್ನಾನ, ಬುದ್ಧಿಗೆ ಸ್ನಾನ, ಒಳಗಡೆ ಇರತಕ್ಕಂಥ ಚಿತ್ತಕ್ಕೆ ಸ್ನಾನ, ಚೈತನ್ಯಕ್ಕೆ ಸ್ನಾನ, ಇಡೀ ಒಳಗಡೆ ಇರತಕ್ಕಂಥ ಆತ್ಮ ಶುದ್ಧಿ ಆಗುತ್ತೆ, ಆತ್ಮ ಸಂಸ್ಕರಣ ಆಗುತ್ತೆ, ಆತ್ಮಶಕ್ತಿ ಸಂವರ್ಧನೆ ಆಗೋಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ರೋಗದಿಂದ ನಿವೃತ್ತಿ. ಎಂಥ ರೋಗ ಇರಲಿ, ಆರ್ತರ ಆಗಿರ್ಲಿ, ವಿಷಣ್ಣರ ಆರ್ತ ವಿಷಣ್ಣ ಶಿತಾಶ್ಚ ಭೀತ ಘೋರೇಶ ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತದ ಕಾಶ್ಮೀರವಂತು. ಎಂಥ ಘೋರವಾಗಿರತಕ್ಕಂಥ ಕಾಯಿಲೆಗಳನ್ನು ನಿವಾರಣೆ ಮಾಡಿಸತಕ್ಕಂಥ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಅನಂತವಾಗಿರತಕ್ಕಂಥ ಆತ್ಮಶಕ್ತಿಯನ್ನು ಸಂವರ್ಧನೆ ಮಾಡತಕ್ಕಂಥ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ದೇಹಕ್ಕೆ ಸುಂದರ ಸುರದ್ರೂಪವನ್ನು ಕೊಟ್ಟು ದೈಹಿಕ ಸ್ನಾನದ ಸೌಂದರ್ಯವನ್ನು ಕೊಡತಕ್ಕಂಥ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಒಳಗಡೆ ಸ್ನಾನ ಮಾಡೋಕ್ಕಾಗಲ್ಲ ಅಂತಂದ್ರೆ ಆತ್ಮಶಕ್ತಿ ಸಂವರ್ಧನೆ ಮಾಡತಕ್ಕಂಥ ಶಕ್ತಿ, ಬುದ್ಧಿ ಮನಸ್ಸು ಚಿತ್ತ ಚೈತನ್ಯಗಳನ್ನ ಸಂಸ್ಕರಣ ಮಾಡತಕ್ಕಂಥ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಮಕ್ಕಳಿಗೆ ಅದ್ಭುತವಾಗಿರತಕ್ಕಂಥ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಸದಾಚಾರವನ್ನ, ಸದ್ವಿಚಾರವನ್ನ, ಸತ್ಕರ್ಮವನ್ನ, ಸದ್ಧರ್ಮವನ್ನ ಅದ್ಭುತವಾಗಿ ತುಂಬಿ ಒಳ್ಳೆಯ ಭವಿಷ್ಯವನ್ನು ತೆಗೆದುಕೊಳ್ಳತಕ್ಕಂಥ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ವಿಷ್ಣು ಸಹಸ್ರನಾಮ ಅಂದ್ರೆ ಬರೀ ನಾಡಿ ಶುದ್ಧಿ ಒಂದಲ್ಲ, ಹೃದಯ ಶುದ್ಧಿ, ಭಾವಶುದ್ಧಿ, ಆತ್ಮಶುದ್ಧಿ, ದೇಹ ಶುದ್ಧಿ, ಆರೋಗ್ಯ ಶುದ್ಧಿ. ಇದೆಲ್ಲದರ ಫಲವಾಗಿ ಆಯುಸ್ಸು ಅಭಿವೃದ್ಧಿ ಆಗುತ್ತೆ. ಇದು ಯಾರಿಗೆ ಆಯುಸ್ ಬೇಕೋ ವಿಷ್ಣು ಸಹಸ್ರನಾಮ ಬನ್ನಿ, ಯಾರಿಗೆ ಯಶಸ್ ಬೇಕೋ ವಿಷ್ಣು ಸಹಸ್ರನಾಮ ಬನ್ನಿ, ಯಾರಿಗೆ ಶ್ರೇಯಸ್ ಬೇಕೋ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಯಾರಿಗೆ ಮನಃಶುದ್ಧಿ ಬೇಕೋ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಯಾರಿಗೆ ದೇಹ ಶುದ್ಧಿ ಬೇಕೋ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಯಾರಿಗೆ ಪ್ರೀತಿ ಪ್ರೇಮ ಅಭಿಮಾನಗಳು ಬೇಕೋ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಯಾರಿಗೆ ಮನೆಯಲ್ಲಿ ಸ್ನೇಹ ಸೌಹಾರ್ದತೆ ಅನ್ಯೋನ್ಯತೆ ಬೇಕೋ ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಯಾರಿಗೆ ದುಡ್ಡು ಕಾಸು ಭಾಗ್ಯ ಭೋಗ ಬೇಕಾದ್ ಬರಬೇಕು, ಸಿರಿ ಸಂಪದ ಬರಬೇಕು ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಯಾರಿಗೆ ಭಕ್ತಿ ಭಾವ ಬೇಕು ವಿಷ್ಣು ಸಹಸ್ರನಾಮಕ್ಕೆ ಬನ್ನಿ, ಅನಂತವಾಗಿರತಕ್ಕಂಥ ಜ್ಞಾನ ಬರಬೇಕು ವಿಷ್ಣು ಸಹಸ್ರನಾಮ ಬನ್ನಿ, ಇಂಟೆಲೆಕ್ಚುಲಿ ಗ್ರೇಟ್ ಆಗಬೇಕು ಅಂದ್ರೆ ವಿಷ್ಣು ಸಹಸ್ರ ಬನ್ನಿ, ನಾಲೆಡ್ಜ್ ಲೀಡರ್ಸ್ ಆಗಬೇಕು ಅಂದ್ರೆ ವಿಷ್ಣು ಸಹಸ್ರನಾಮ ಬನ್ನಿ, ಒಳ್ಳೆ ಧೀಮಂತ ಶಕ್ತಿ ಆಗಬೇಕು ಅಂದ್ರೆ ವಿಷ್ಣು ಸಹಸ್ರನಾಮ ಬನ್ನಿ. ಇಷ್ಟು ಅನಂತ ಅದ್ಭುತವಾಗಿರತಕ್ಕಂಥ ಶಕ್ತಿ ವಿಷ್ಣು ಸಹಸ್ರನಾಮಕ್ಕಿದೆ. ಇದಿಷ್ಟು ಉದ್ಘಾಟನೆ. ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಎಂಥ ಕೊಡುಗೆ, ಅದನ್ನು ಹೇಳ್ಬಿಟ್ಟು ನಾನು ಇವತ್ತಿನ ಉಪನ್ಯಾಸ ಮುಗಿಸ್ತೀನಿ. ರಾಮಾನುಜಾಚಾರ್ಯರು ಅವ್ರ ಶಿಷ್ಯ ಪರಾಶರ ಭಟ್ರಿಗೆ 18 ವರ್ಷ ಅನಂತವಾಗಿರತಕ್ಕಂಥ ಅಪಾರ ಶಾಸ್ತ್ರಗಳನ್ನ ಹೇಳ್ಕೊಟ್ಟು ಶಾಸ್ತ್ರ ಸಾಗರನ್ನ ಮಾಡಿದಾಗ ಅವ್ರು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ಗುರುದಕ್ಷಿಣೆ ಕೊಡ್ಬೇಕೇನು ಕೊಡ್ಲಿ? ರಾಮಾನುಜಾಚಾರ್ಯ ಹೇಳ್ತಾರೆ, ನನ್ನ ಮನಸ್ಸು ಬುದ್ಧಿ ಚಿತ್ತ ಚೈತನ್ಯ ನರನಾಡಿಗಳು ಎಲ್ಲ ವಿಷ್ಣು ಸಹಸ್ರನಾಮ ಮಯ. ನನಗೆ ಹಗಲು ರಾತ್ರಿ ಹೆಸರು ಉಸಿರು ಎಲ್ಲ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಒಳ್ಳೆ ಭಾಷ್ಯ ಬರ್ತನ್ ಕೊಡು, ಅದೇ ಗುರುದಕ್ಷಿಣ. ಆ ವಿಷ್ಣು ಸಹಸ್ರನಾಮಕ್ಕೆ ಅದ್ಭುತ ಭಗವದ್ಗುಣ ದರ್ಪಣ ಅನ್ನತಕ್ಕಂಥ ಅಪೂರ್ವವಾಗಿರತಕ್ಕಂಥ ಭಾಷ್ಯವನ್ನ ಆ ಕುರೇಶಾಚಾರ್ಯರು ಮಗ ಆಗಿರತಕ್ಕಂಥ ಪರಾಶರ ಭಟ್ಟರು ಬರೀತಾರೆ. ಅದ್ಭುತ ಅದ್ಭುತ. ನನ್ನ ಇಂಗ್ಲಿಷ್ ಪುಸ್ತಕ ಭಗವದ್ಗೀತೆ ಇಂಗ್ಲಿಷ್ನ 500 ಪಡೆದು ಭಾಷ್ಯ ಬರ್ತೀನಿ ನಾನು. ಬರೆಯುವಾಗ 4 ವರ್ಷಗಳ ಕಾಲ 2000ರಿಂದ 2004ರವರೆಗೆ ನಾನು ಮೇನ್ ರೆಫರೆನ್ಸ್ ನನಗೆ ಆಕಾರ ಗ್ರಂಥ ಆಗಿದ್ದು ಭಗವದ್ಗುಣ ದರ್ಪಣಂ ಪರಾಶರ ಭಟ್ಟು ಬರೆದಿದ್ದು. ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾರೆ, ಅದು ಹೇಳ್ಬಿಟ್ಟು ನಾನು ಇವತ್ತಿನ ಉಪನ್ಯಾಸ. ಮಧ್ವಾಚಾರ್ಯ ಹೇಳ್ತಾರೆ, ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶಿದಾರ್ಥಕಂ. ಈ ವೇದಗಳಿಗೆ ಪ್ರತಿ ವೇದದ ಪ್ರತಿ ಮಾತಿಗೆ 3 ಅರ್ಥ ಇರುತ್ತೆ. ಮಹಾಭಾರತದ ಪ್ರತಿ ಮಾತಿಗೆ 10 ಅರ್ಥ ಇರುತ್ತೆ. ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ 100 ನಾಮಸ್ಮರಣೆಯ ಫಲ ಬರುತ್ತೆ. 100 ಗುಣಗಳನ್ನ 100 ರೂಪಗಳನ್ನ 100 ಅದ್ಭುತಗಳನ್ನ ಹೇಳುತ್ತೆ. ಅಂದ್ರೆ ಒಂದು ಮಧ್ವಾಚಾರ್ಯ ಹೇಳ್ತಾರೆ, ಒಂದ್ಸಲ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಅದು 1,000 ನಾಮಗಳಲ್ಲ, ಇಂಟು 100 1,00,000 ಪರಮಾತ್ಮನ ನಾಮಸ್ಮರಣೆ ಮಾಡಿರ್ತಕ್ಕಂಥ ಪುಣ್ಯ ಫಲ ವಿಷ್ಣು ಸಹಸ್ರನಾಮದಲ್ಲಿ. ಉಳಿದ ಎಲ್ಲಾ ಸ್ತೋತ್ರಗಳಿಗೆ ಅದೇ ಇವಾಗ 12 ಸ್ತೋತ್ರ ಪರಮಾತ್ಮ 12 ರೂಪಗಳನ್ನ ಹೇಳ್ತಾ ಹೋಗುತ್ತೆ. ನೀವು ಅದು ಹೇಳ್ಕೊಂಡ್ರಿ 12 ಪಾಯಿಂಟ್ ಪುಣ್ಯ ಬರುತ್ತೆ. ಅಷ್ಟೋತ್ರ 108 ಪರಮಾತ್ಮನ
ಸ್ತುತಿ ಮಾಡಿದ್ರೆ ಒಂದು 108 ಪಾಯಿಂಟ್ ಪುಣ್ಯ ಬರುತ್ತೆ. ವಿಷ್ಣು ಸಹಸ್ರನಾಮ 1000 ನಾಮಗಳು ಹೇಳಿದ್ರೆ 1000 ನಾಮದ ಪುಣ್ಯ ಅಲ್ಲ, 800 1,00,000 ಪರಮಾತ್ಮನ ನಾಮಸ್ಮರಣೆ ಮಾಡಿರತಕ್ಕಂಥ ಪುಣ್ಯ ಫಲ. ಅದಕ್ಕೆ ನಾನೀಗ ವಿಷ್ಣು ಸಹಸ್ರನಾಮ ಚಕ್ರ ಅಂತ ಮಾಡಿಸ್ತಾ ಇದ್ದೀನಿ. ಅಂದರೆ 11 ಫ್ಯಾಮಿಲೀಸು ಒಟ್ಟಿಗೆ ಬರೋದು 11 ದಿನಗಳ ಕಾಲ ಪ್ರತಿನಿತ್ಯ ಭಕ್ತಿಯಿಂದ ಶ್ರದ್ಧೆಯಿಂದ 11 ಸತಿ ಹೇಳತಕ್ಕಂಥದ್ದು. 2ನೇ ದಿನ 3ನೇ ದಿನ 11 ದಿನ ಪ್ರತಿನಿತ್ಯ ಒಂದ್ ಕಡೆ ಅಥವಾ ಬೇರೆ ಬೇರೆ ಮನೆಗಳಲ್ಲಿ ಆಗ್ಬೋದು. ಒಬ್ಬ 1 ಸತಿ ಹೇಳಿದ್ರೆ 1,00,000, ಒಬ್ಬ 11 ಸತಿ ಹೇಳಿದ್ರೆ 11,00,000, 11 ಜನ 11,00,000, 11 ಸತಿ ಹೇಳಿದ್ರೆ 1,50,000, 11 ದಿನ ಹೇಳಿದ್ರೆ 15 ಕೋಟಿ, 1.5 ಕೋಟಿ, 15 ಕೋಟಿ, 20 ಕೋಟಿ. 11 ಜನನೇ ಬರಲ್ಲ. 11 ಫ್ಯಾಮಿಲಿ ಇದ್ರೆ 20 ಫ್ಯಾಮಿಲಿ, 50 ಫ್ಯಾಮಿಲಿ, 100 ಫ್ಯಾಮಿಲಿ ಸೇರ್ಕೊಂಡ್ಬಿಡ್ತಾರೆ. ಬರ್ತಾ 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 ಕೋಟಿ ಕೋಟಿ ಪರಮಾತ್ಮನ ನಾಮ ಸ್ಮರಣೆ ಆಗುತ್ತೆ ಒಂದು ಚಕ್ರ ಆದ್ರೆ. ಈ ತರದ್ ಇನ್ನೊಂದು ಚಕ್ರ 11 ಚಕ್ರ ಆಯ್ತು ಅಂದ್ರೆ ನಾರಾಯಣ ಚಕ್ರ ಅಂತ ಅಂದ್ಬಿಟ್ಟು. ಅಂದ್ರೆ ಅಷ್ಟೊತ್ತಿಗೆ ಎಷ್ಟು ಕೋಟಿಗಳಾಗೋಗಿರುತ್ತೆ ನಾಮಸ್ಮರಣೆ. ಅದು 11 ಚಕ್ರ ಮುಗಿದು ಇನ್ನೊಂದು 12ನೇ ಚಕ್ರ ಸ್ಟಾರ್ಟ್ ಮಾಡಿದ್ರೆ ಮಹಾನಾರಾಯಣ ಚಕ್ರ ಅಂತ ಅಂದ್ಬಿಟ್ಟು. ನಾರಾಯಣ ಚಕ್ರ, ಮಹಾನಾರಾಯಣ ಚಕ್ರ, ಬೃಹನ್ನಾರಾಯಣ ಚಕ್ರ, ವಿರಾಟ್ ಚಕ್ರ ಅಂತ ಅಂದ್ಬಿಟ್ಟು. ಈಗ ನಾವು ಬೇರೆ ಬೇರೆ ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದ ಎಲ್ಲ ಕಡೆ 4 ಚಕ್ರ 5 ಚಕ್ರ ಮಾಡಿ 11 ಚಕ್ರ ಮಾಡಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಬಡಾವಣೆ ನಡೀತಾನೆ ಇದೆ. ಈಗ 3, 4 ನಾರಾಯಣ ಚಕ್ರ, ಮಹಾನಾರಾಯಣ ಚಕ್ರ, ಭುವನಾರಾಯಣ ಚಕ್ರ ಎಲ್ಲ ಮುಗಿಸಿ ಇವತ್ತು ಮಧ್ಯಾಹ್ನ ಜಾಲಹಳ್ಳಿಲಿ ಇರತಕ್ಕಂಥ ಅಯ್ಯಪ್ಪ ಟೆಂಪಲ್ ಅಲ್ಲಿ ಅಯ್ಯಪ್ಪ ವಿಷ್ಣು ಸಹಸ್ರನಾಮ ಮಂಡಳಿಯರದು ಕಾರ್ಯಕ್ರಮ ಮಾಡಿ ಇಲ್ಲಿ ಬರ್ತಾ ಇದ್ದೀನಿ ನಾನು. ಅವರು 11 ದಿನ ಮಾಡತಕ್ಕಂಥ 1 ಚಕ್ರ, ಆ ತರದ್ದು 11 ಚಕ್ರ ಮಾಡಿ 11 ದಿನ 11 ಚಕ್ರ ಮಾಡಿ ನಾರಾಯಣ ಚಕ್ರ ಮುಗಿಸಿದ್ರು. ಅದಾದ್ಮೇಲೆ ಮತ್ತೆ 11 ಚಕ್ರ ಮಾಡಿ ಮಹಾನಾರಾಯಣ ಚಕ್ರ ಮುಗಿಸಿದ್ರು. ಅದಾದ್ಮೇಲೆ ಮತ್ತೆ 11 ಸತಿ ಮಾಡಿ ಬೃಹನ್ನಾರಾಯಣ ಚಕ್ರ ಮುಗಿಸಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಏನಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ವಿಷ್ಣು ಸಹಸ್ರನಾಮ ಈ ಚಕ್ರ ರೂಪದಲ್ಲಿ ಇಟ್ಟೋದ್ರೆ ಕೋಟಿ ಕೋಟಿ ನಾಮಸ್ಮರಣೆ ಆಗುತ್ತೆ, ಮನಸ್ಫೂರ್ತಿ ಪರಮಾತ್ಮಲ್ಲಿ ಇರುತ್ತೆ, ಲೌಕಿಕದಿಂದ ಬಿಡುಗಡೆ ಆಗುತ್ತೆ, ನೋವಿನಿಂದ ಬಿಡುಗಡೆ ಆಗುತ್ತೆ. ಇದು ಏನಂತಂದ್ರೆ ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರ. ನಮ್ಮಲ್ಲಿ ಉದ್ಭವ ಆಗತಕ್ಕಂಥ ಎಲ್ಲ ಕ್ಷೋಭೆಗಳಿಗೆ, ವಿಚಿತ್ರವಾದ ನೋವುಗಳಿಗೆ, ಆಯಾಸಗಳಿಗೆ, ಕಣ್ಣೀರುಗಳಿಗೆ, ತೊಂದರೆಗಳಿಗೆ ಪರಿಹಾರ ಅಂತಂದ್ರೆ ಪರಮ ಶ್ರೇಷ್ಠ ಮಂತ್ರ, ಬೀಜ ಮಂತ್ರ, ಸಿದ್ಧಿ ಮಂತ್ರ ವಿಷ್ಣು ಸಹಸ್ರನಾಮ. ದಯಮಾಡಿ ಎಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಉದ್ಧಾರ ಆಗ್ತೀರಾ, ಮಕ್ಕಳು ಉದ್ಧಾರ ಆಗ್ತಾರೆ, ಬದುಕು ಚೆನ್ನಾಗಿರುತ್ತೆ, ಭವಿತವ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಆಯುಷ್ಯ ಚೆನ್ನಾಗಿರುತ್ತೆ, ನೆಮ್ಮದಿ ಇರುತ್ತೆ, ಮನಃಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ, ದೇವರ ಅನುಗ್ರಹ ಇರುತ್ತೆ. ವಿಷ್ಣು ಸಹಸ್ರನಾಮ ಅಂದ್ರೆ ಸಾಕ್ಷಾತ್ ವಿಷ್ಣು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಅಂದ್ರೆ ಉಳಿದೆಲ್ಲ ದೇವತೆಗಳು 33 ಕೋಟಿ ದೇವತೆಗಳು ತಾವೇ ಅನುಗ್ರಹ ಮಾಡ್ತಾರೆ. ಶುಭವಾಗಲಿ, ಮಂಗಳವಾಗಲಿ. ನಮಸ್ಕಾರ.